ಇವತ್ತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದಂತಹ ಹಾಗೂ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ 20 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿರುವಂತಹ ಹಾಗೂ ಮಾಜಿ ABVP ಅಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದರಲ್ಲಿ ಸಾಕಷ್ಟು ಒಂದು ಸಂಘಟನೆಯನ್ನು ಮಾಡಿದಂತಹ ಹಾಗೂ ಬೆಂಗಳೂರು ನಗರ ಕಾರ್ಯದರ್ಶಿಯಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಹಾಗೂ ಮಾಜಿ ABVP ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಆಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಹಾಗೂ ABVP ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಹಾಗೂ ತದನಂತರ ಮಾಜಿ BJP ಯುವ ಮೋರ್ಚಾ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಬೆಂಗಳೂರು ಇದರಲ್ಲಿಯೂ ಕೂಡ ಒಂದು ಸಾಕಷ್ಟು ಒಂದು ಸಂಘಟನೆ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಹಾಗೂ ಮಾಜಿ BJP ಬೆಂಗಳೂರು ನಾರ್ತ್ ಕಾನ್ಸ್ಟಿಟ್ಯೂನ್ಸಿ ಇದರ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಹಾಗೂ ಮಾಜಿ BJP ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಬೆಂಗಳೂರು ಇಲ್ಲಿಯೂ ಕೂಡ ಒಂದು ತಮ್ಮ ಅಧಿಕಾರಾವಧಿಯಲ್ಲಿ ಸಾಕಷ್ಟು ಒಂದು ಪಕ್ಷದ ಬಗ್ಗೆ ಒಂದು ಅಭಿವೃದ್ಧಿ ಪರ ಚಿಂತನೆಗಳನ್ನು ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಶ್ರೀಯುತ ವರುಣ್ ಚೌಟಾ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ತುಂಬಾ ಸಂತೋಷ ವರುಣ್ ಸರ್. ತಾವು ಒಂದು ಈಗ ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 20 ವರ್ಷ ಸಾಮಾಜಿಕ ಸೇವೆಗಳನ್ನು ಮಾಡ್ಕೊಂತ ಒಂದು ಯುವಕರ ಕಣ್ಮಣಿಯಾಗಿ ಅತಿ ಕಿರಿಯ ವಯಸ್ಸಿನಲ್ಲೇ ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 8ರಿಂದ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಿ. BJP ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಿ ಸರ್. ಒಂದು ರಾಜ್ಯ ಸರ್ಕಾರದಲ್ಲಿ ಕೂಡ ಒಂದು BJP ಅಧಿಕಾರದಲ್ಲಿದೆ. ಸಾಕಷ್ಟು ಒಂದು ಅಭಿವೃದ್ಧಿಯ ರೂಪುರೇಷೆಗಳನ್ನು ಹಾಕೊಂಡಿದ್ದೀರಿ. ಅದನ್ನೆಲ್ಲ ಮಾತನಾಡೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ನಾನು ಮೊದಲಿಗೆ ಹೇಳ್ಬೇಕಾದ್ರೆ ನಾನು 3ನೇ ಕ್ಲಾಸಲ್ಲಿ ಇರುವಾಗಲೇ ನಮ್ಮ ಮನೆ ಪಕ್ಕದಲ್ಲಿದ್ರು ಪದ್ಮನಾಭ ಅಂತ ಇದ್ದಾರೆ. ಅವ್ರು ಈಗ ನಮ್ಮ ಸೈನ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಪದ್ಮನಾಭ ಅಂತ ಹೇಳಿ. ಅವರು ನನ್ನ ಮನೆ ಹಿಂದೆ ಮನೆ ಇತ್ತವರು. ಅವರು ಬೆಳಿಗ್ಗೆ 6 ಗಂಟೆಗೆ ಅವ್ರನ್ನ ನಡ್ಕೊಂಡು ಹೋಗ್ತಾ ಇದ್ರು. ನಾನು ಒಂದಿನ ನಿಲ್ಲಿಸಿ ಕೇಳಿದೆ ಅವರು, ನೀವು ಡೈಲಿ ಬೆಳಿಗ್ಗೆ ಹೋಗ್ತಿರಲ್ಲ, ಎಲ್ಲಿ ಹೋಗುದು ಏನಂತ ಕೇಳುವಾಗ ನಾನು RSSನ ಶಾಖೆಗೆ ಹೋಗುದು ಅಂತ ಹೇಳಿದ್ರು. ಅದೇನಂತ ಕೇಳಿದೆ ನಾನು. ನಾಳೆಯಿಂದ ಬಾ, ನಾನು ಏನಂತ ತೋರಿಸ್ತೇನೆ ಅಂತ ಹೇಳಿದ್ರು. ನಂತರ ನೆಕ್ಸ್ಟ್ ದಿನ ನಾನು ಅವ್ರ ಜೊತೆ ನಾನು ಕರೆಕ್ಟಾಗಿ ಅವರು ಬರುವ ಟೈಮಿಗೆ ವೆಯ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬ್ರಷ್ ಮಾಡಿ ಸ್ನಾನ ಎಲ್ಲ ಮಾಡಿ ನಾನು ವೆಯ್ಟ್ ಮಾಡಿದೆ. ಆ ಟೈಮಿಗೆ ಬರುವಾಗ ನಾನು ಅವ್ರ ಜೊತೆನೇ ಹೋದೆ. ನಮ್ಮ ಮನೆಯಲ್ಲೇ ಪಕ್ಕದಲ್ಲಿ ವೆಂಕಟರಮಣ ಅಂತ ಶಾಲೆ ಇದೆ. ಆ ಶಾಲೆಯಲ್ಲಿ ಯಾವಾಗಲೂ ನೋಡಿದ್ರೆ ಶಾಖೆ ನಡೀತಾ ಇತ್ತು, RSSನ ಶಾಖೆ ನಡೀತಾ ಇತ್ತು. ನಾನು ಹಾಗೆ ವೆಯ್ಟ್ ಮಾಡಿ ಅವ್ರ ಜೊತೆನೇ ಹೋದೆ. ಅವತ್ತೇನು ಅದೊಂದು ಅಡಿಕ್ಟ್ ಆಗಿತ್ತು ನನಗೆ. ಅಂದರೆ ಒಂದು ಆ ಟೈಮಲ್ಲಿ ಮುಖ್ಯವಾಗಿ ಅಡಿಕ್ಟ್ ಆಗೋದು ಯಾಕೆ ಅಂತ ಕೇಳಿದರೆ, ಅಲ್ಲಿ ತುಂಬ ಯುವಕರೆಲ್ಲ ಸೇರಿ ಆಟ ಆಡುವಂಥದ್ದು, ಮೈದಾನದಲ್ಲಿ ಕಬಡ್ಡಿ ಅಂಥದ್ದೆಲ್ಲ ಆಟ ಆಡುವಂಥದ್ದೆಲ್ಲ ಇತ್ತು. ಮುಖ್ಯವಾಗಿ ಹೇಳ್ಬೇಕಾದ್ರೆ ನಾನು ಫಸ್ಟ್ ಅಡಿಕ್ಟ್ ಆದದ್ದು ಅದಕ್ಕೆ. ಓಕೆ, ನನಗೆ ಆಟ ಆಡಲಿಕ್ಕೆ ಎಲ್ಲ ಒಂದು ಒಳ್ಳೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಎಲ್ಲ ಇದಾಗ್ತಾರೆ. ನಾನು ಆ ರೀತಿ ಅಡಿಕ್ಟ್ ಆದೆ. ಮುಂದಿನ ದಿವಸದಲ್ಲಿ ಬರ್ತಾ ನನಗೆ ಅಲ್ಲಿನ ಆಚಾರ ವಿಚಾರ ಎಲ್ಲ ಒಟ್ಟಾಗಿ ರಾಷ್ಟ್ರೀಯತೆ ಬಗ್ಗೆ ಚಿಂತೆ ಮಾಡುವಂತಹ ಒಂದು ಸಂಘಟನೆ ಅಂತ ಗೊತ್ತಾಯ್ತು ನನಗೆ. ಅಂದ್ರೆ ಆ ಒಂದು 3 ವರ್ಷದಲ್ಲೇ ತಮಗೆ ಬಂದ್ಬಿಡುತ್ತೆ ಸರ್ ಮನಸ್ಸಲ್ಲಿ ಹಾಗೆ ನನಗೆ ಬಂದ್ಬಿಡ್ತು. ಅಂದ್ರೆ ನಾನು ಡೈಲಿ ಒಂದು ದಿನನೂ ಬಿಡದೆ, ನಿಜವಾಗಿ ಹೇಳ್ಬೇಕಂದ್ರೆ ನಾನು ಒಂದು ಕ್ಲಾಸ್ ಆದ್ರೂ ತಪ್ಪಿಸಬಹುದು. ಆದ್ರೆ ನನ್ನ 12th ಅಂದ್ರೆ PUC ವರೆಗೆ ಒಂದೇ ಒಂದು ದಿನ ನಾನು RSS ಶಾಖೆಯನ್ನು ತಪ್ಪಿಸಲಿಲ್ಲ. ಡೈಲಿ ಹೋಗ್ತಾ ಇದೆ. ಅಂದರೆ ನನಗೆ ಅದನ್ನು ಅಭ್ಯಾಸ ಆಗಿ ಆಯಿತು. ಒಂದು ಹೋಗಬೇಕು, ಏನೋ ಇದರಲ್ಲಿ ಕಲೀಲಿಕ್ಕೆ ಸಿಗ್ತದೆ, ರಾಷ್ಟ್ರೀಯತೆ ಬಗ್ಗೆ ವಿಚಾರ ಇದೆ, ನಮ್ಮ ಹಿಂದುತ್ವದ ಬಗ್ಗೆ ವಿಚಾರ ಇದೆ, ನಮಗೆ ಉತ್ತಮ ಉಪಕಾರ ಆಗ್ಬೋದು ಅನ್ನೋ ವಿಚಾರದಲ್ಲಿ ನಾನು ಹೋಗ್ತಾ ಇದ್ದೆ. ಹಾಗೆಯೇ ಹೋಗ್ತಾ ನನ್ನ ಅಲ್ಲಿಂದ ನನ್ನ ವಿಚಾರಧಾರೆಗಳೆಲ್ಲ ಸ್ಟಾರ್ಟ್ ಆಯಿತು. ಮುಂದಿನ ದಿನಗಳಲ್ಲಿ ಹೋಗ್ತಿರುವಾಗ ನಾನು ನನ್ನ 10th ಮುಗಿದ ನಂತರ ನಾನು ಗೋವಿಂದಸ್ಗೆ PUCಗೆ ಅಂತ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ABPಯ ಪರಿಚಯ ಆಯಿತು. ABPಯ ಪರಿಚಯ ಆಗಿ ಅಲ್ಲಿ ಒಂದು ಸೀನಿಯರ್ಸ್ ಅಲ್ಲಿ 2-3 ಬಂದು ನೀನು ABPಗೆಲ್ಲ ಬರ್ಬೇಕಂತ ಹೇಳಿದ್ರು. ಆ ಟೈಮಲ್ಲಿ ಒಟ್ಟು ಕಾಲೇಜ್ ಲೈಫ್ ಇರ್ತಾರೆ. ಕಾಲೇಜ್ ಲೈಫಲ್ಲಿ ನಮಗೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ ನಾನು ಸ್ಟಾರ್ಟಿಂಗಿಗೆ. ಮತ್ತೆ ಗೊತ್ತಾಯ್ತು, ಓಕೆ, RSS ಜೊತೆನೆ ಇರುವಂತಹ ಸಂಘಟನೆ ABP ಕೂಡ, ಇದು ಕೂಡ ರಾಷ್ಟ್ರೀಯತೆ ವಿಚಾರದಲ್ಲಿ ಇರುವಂತಹ ಸಂಘಟನೆ. ಅದಕ್ಕೋಸ್ಕರ ನಾನು ಅವರು ಯಾವುದಕ್ಕೂ ಮೀಟಿಂಗ್ಗಳನ್ನು ಕರೆಯುವಾಗ ಅಥವಾ ಯಾವುದಾದ್ರೂ ಪ್ರತಿಭಟನೆಗೆಲ್ಲ ಕರೆಯುವಾಗ ಹೋಗ್ತಾ ಇದ್ದೆ. ಹೋಗುವಂಥ ಸಂದರ್ಭದಲ್ಲಿ ನನಗೆ ಎಲ್ಲ ABP ಅಂದರೆ ಕೇವಲ ಅದು ಗೋವಿಂದಸ್ ಕಾಲೇಜಿಗೆ ಸೀಮಿತವಾಗಿಲ್ಲ, ಇಡೀ ರಾಷ್ಟ್ರವ್ಯಾಪಿಯಾಗಿದೆ.
ಉತ್ತಮ ವಿಚಾರಧಾರೆಯಲ್ಲಿ ಇದೆ ಅಂತ ಗೊತ್ತಾಯಿತು. ವಿದ್ಯಾರ್ಥಿ ಜೀವನದಲ್ಲಿ ರಾಷ್ಟ್ರೀಯತೆ ವಿಚಾರಧಾರೆ ಇರುವಂಥ ಒಂದು ವಿದ್ಯಾರ್ಥಿ ಸಂಘಟನೆ ಅಂದರೆ ABP ಅಂತ ಗೊತ್ತಾಯಿತು. ಹಾಗೆ ನಾನು ಅದರಲ್ಲಿ ಸಕ್ರಿಯವಾಗಿ ತೊಡಗಿಸಲಿಕ್ಕೆ ಪ್ರಾರಂಭ ಮಾಡಿದೆ. ನಂತರ ದಿನಗಳಲ್ಲಿ PUC ಆದಮೇಲೆ ನಾನು ನನ್ನ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಲಿಕ್ಕೆ SDM ಲಾ ಕಾಲೇಜಿಗೆ ಬಂದೆ. ಅಲ್ಲಿ ಬರಬೇಕಾದ್ರೆ ನನ್ನ ಸೀನಿಯರ್ಸ್ ಯಾರಿದ್ರು ಅವರಿಗೆ ಅಂದರೆ ಇಲ್ಲಿಯ ಸೀನಿಯರ್ಸ್ ಅವರಿಗೆ ಮೊದಲೇ ತಿಳಿಸಿರ್ತಾರೆ. ಹೀಗೆ ವರುಣ್ ಚೋಟ ಅಂತ ಬರ್ತಾರೆ, ಅವರು ಮೊದಲಿಗೆ ಇಲ್ಲೆಲ್ಲ ಆ್ಯಕ್ಟಿವ್ ಆಗಿದ್ರು ಅಂಥದ್ದೆಲ್ಲ ಹೇಳ್ತಾರೆ. ಹಾಗೆ ಅಲ್ಲಿಯ ಸೀನಿಯರ್ಸ್ ಯಾರಿದ್ದಾರೆ ಅವರು ನಮ್ಮ ಕ್ಲಾಸಿಗೆ ಬಂದು ಕೇಳ್ತಾರೆ ವರುಣ್ ಅಂದರೆ ಯಾರು ಅಂತ. ನಾನು ಅಂತ ಹೇಳ್ತೇನೆ. ಆಗ ABPಗೆ ನೀವು ಬರಬೇಕಂತ ಹೇಳ್ತಾರೆ. ಆಯಿತು, ನಾನು ಅದರಲ್ಲಿದ್ದೆ ಬರ್ತೇನೆ ಅಂತ ಹೇಳ್ತೇನೆ. ಬರ್ತಾ ನಾನು ಅದರಲ್ಲಿ ತುಂಬ ಸಕ್ರಿಯವಾಗಿ ಇದ್ದುಕೊಂಡು ನನ್ನ ಆ್ಯಕ್ಚುಲಿ ಈಗ ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜಾ ಅವರೆಲ್ಲ ನಮ್ಮ ಸೀನಿಯರ್ಸ್. ಅವರು ನಾವೆಲ್ಲ ಒಟ್ಟಿಗೆ ಒಂದೇ ಟೀಮಲ್ಲಿ ABPಯಲ್ಲೆಲ್ಲ ಕೆಲಸ ಮಾಡಿದ್ದೇವೆ. ಹಲವು ವರ್ಷಗಳಿಗೆಲ್ಲ ನಾವು ಜೊತೆಯಲ್ಲೇ ಕೆಲಸ ಮಾಡಿದ್ದೇವೆ, ನಾನು ಹರೀಶ್ ಪೂಂಜಾ ಇವರೆಲ್ಲ. ಅವರು ಕೂಡ ನನಗೆ ಒಳ್ಳೆ ಮಾರ್ಗದರ್ಶಕರಾಗಿದ್ದರು. ABP ಟೈಮಲ್ಲಿ ಅವರು ಕೂಡ ಉತ್ತಮವಾಗಿ ನನಗೆ ಸಲಹೆ ಸಹಕಾರ ಎಲ್ಲ ಕೊಡ್ತಾ ಇದ್ದರು. ಮುಂದಿನ ದಿನಗಳಲ್ಲಿ ABP ನನಗೆ ಮೊದಲೇ ಅಲ್ಲಿ ಒಂದು ಹೋರಾಟ ಪ್ರಮುಖ ಅಂತ ಇರ್ತದೆ. ಹೋರಾಟ ಪ್ರಮುಖ ಅಂದರೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ, ಭಯೋತ್ಪಾದನೆ ಇರಲಿ ಅಥವಾ ಯಾವುದಾದ್ರೂ ವಿಚಾರದ ಬಗ್ಗೆ ಒಂದು ಹೋರಾಟ ಮಾಡಲಿಕ್ಕೆ, ಅಥವಾ ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆ ಆದರೆ ಅದು ಹೋರಾಟ ಮಾಡಲಿಕ್ಕೆ ಅಂತ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಲಿಕ್ಕೆ, ಎಲ್ಲ ಕಾಲೇಜ್ಗಳನ್ನು ಸಂಪರ್ಕ ಮಾಡಲಿಕ್ಕೆ ಅಥವಾ ಹೋರಾಟ ಪ್ರಮುಖ ಅಂತ ಇರ್ತದೆ. ಆ ಜವಾಬ್ದಾರಿಯನ್ನು ನನಗೆ ಕೊಟ್ಟರು. ಅದನ್ನು ನಾನು ಪ್ರಾಮಾಣಿಕವಾಗಿ ನಿಭಾಯಿಸಿದೆ. ನಂತರ ದಿನಗಳಲ್ಲಿ ಮಂಗಳೂರು ನಗರದ ನಗರ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ಕೊಟ್ಟರು. ನಂತರ ದಿನಗಳಲ್ಲಿ ನನಗೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಮಾಡಿದರು. ನಂತರ ದಿನಗಳಲ್ಲಿ ಸ್ಟೇಟ್ ಜಾಯಿಂಟ್ ಸೆಕ್ರೆಟರಿ ಆಗಿ ಮಾಡಿದರು. ಎಲ್ಲ ಜವಾಬ್ದಾರಿಗಳನ್ನು ನಾನು ನಿಭಾಯಿಸ್ತಾ ಬಂದೆ. ನಮ್ಮ ABPಯಲ್ಲಿ ಮಂಗಳೂರು ನಗರದಲ್ಲಿ ಹಲವು ಕಾಲೇಜ್ ಇದೆ. ಎಲ್ಲ ಕಾಲೇಜುಗಳನ್ನು ಉತ್ತಮ ರೀತಿ ಸಂಪರ್ಕ ಮಾಡಿ ಅಲ್ಲಿ ಎಲ್ಲರಿಗೂ ನಾವು ಒಳ್ಳೆಯ ರೀತಿ ಬಾಂಧವ್ಯದಲ್ಲಿದ್ವಿ. ಆ ರೀತಿಯಾಗಿ ನನ್ನ ABPಯಲ್ಲಿ ನನಗೆ ನಾಯಕತ್ವ ಗುಣಗಳು ಬೆಳೆದಿದೆ ಅಂದರೆ ತಪ್ಪಾಗಲಿಕ್ಕೆಲ್ಲ. ನನ್ನ ಈಗಲೂ ನಾನು ಒಂದು ಜನಪ್ರತಿನಿಧಿಯಾಗಿ ಬೆಳೀಲಿಕ್ಕೆ ನನಗೆ ABP ಕೂಡ ಒಂದು ಸ್ಫೂರ್ತಿ ಅಂತ ಹೇಳಲಿಕ್ಕೆ ನಾನು ಯಾವಾಗಲೂ ಇಚ್ಛೆ ಬರ್ತೇನೆ. ನಮ್ಮ ಈಗಿನ MLC ಆಗಿದ್ದಾರೆ ರವಿಕುಮಾರ್ ಅಂತ, ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಅವರು ಕೂಡ ಆಗಾಗ ಬಂದು ಅವರು ಕೂಡ ABPಯಲ್ಲಿ 30 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಅವರು ಕೂಡ ಯಾವಾಗಾದ್ರೂ ಮಂಗಳೂರಿಗೆ ಬಂದರೆ ನಮಗೆ ಸಲಹೆಗಳನ್ನು ಕೊಡುವಂಥದ್ದು, ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಎಲ್ಲ ಹೇಳಿಕೊಡ್ತಾಯಿದ್ರು. ಹಾಗಿರುವಾಗ ಅವರು ಕೂಡ ನನಗೆ ಒಂದು ಪ್ರೋತ್ಸಾಹ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ವಿದ್ಯಾರ್ಥಿ ಜೀವನದಲ್ಲಿ. ಮತ್ತು ನನ್ನ ವಿದ್ಯಾರ್ಥಿ ಜೀವನ ಮುಗಿದ ಕೂಡಲೇ ನಾವು ಯುವ ಮೋರ್ಚಾದಲ್ಲಿ ನಮಗೆ ಜವಾಬ್ದಾರಿ ಸಿಗ್ತದೆ. ಯುವ ಮೋರ್ಚಾದಲ್ಲಿ ಆಗಿನ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷರು ಕಿಶೋರ್ ಪುತ್ತೂರು ಅಂತೇಳಿ ಅವರ ನೇತೃತ್ವದ ತಂಡದಲ್ಲಿ ನನಗೆ ಒಂದು ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ಕೊಡ್ತಾರೆ. ಮುಂದಿನ ದಿನಗಳಲ್ಲಿ 3 ವರ್ಷಕ್ಕೊಮ್ಮೆ ಅದು ಚೇಂಜ್ ಆಗುವಂಥದ್ದು ಇದೆ. 3 ವರ್ಷದ ಕಳೆದ ನಂತರ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಒಂದು ಅಧ್ಯಕ್ಷರಾಗಿ ಜವಾಬ್ದಾರಿ ಕೊಡ್ತಾರೆ. ಆ ಟೈಮಲ್ಲಿ ಕೂಡ ನಾವು ಹಲವು ಹೋರಾಟಗಳನ್ನೆಲ್ಲ ಮಾಡ್ತಾ ಬರ್ತೇವೆ. ಅದರ ನಂತರ 3 ವರ್ಷಗಳ ಕಳೆದ ನಂತರ ಹರೀಶ್ ಪೂಂಜಾ ಅವರು ಅಧ್ಯಕ್ಷರಾಗಿರ್ತಾರೆ ಯುವ ಮೋರ್ಚಾದ. ಆಗ ನನಗೆ ಅವರ ಜೊತೆಗೆ ವೈಸ್ ಪ್ರೆಸಿಡೆಂಟ್ ಆಗಿ ಉಪಾಧ್ಯಕ್ಷರಾಗಿ ಜವಾಬ್ದಾರಿ ಸಿಗ್ತದೆ. ಅದನ್ನು ಕೂಡ ನಾನು ನಿಭಾಯಿಸ್ತಾ ಬಂದಿದ್ದೇನೆ. ಎಲ್ಲ ಸಂಘಟನೆ ಮಾಡೋದ್ರ ಜೊತೆಗೆ ಹೋರಾಟಗಳಿರ್ಬೋದು ಅಥವಾ ಎಲ್ಲ ಸಾಮಾಜಿಕವಾಗಿ ನಾವು ತೊಡಗಿಸಿಕೊಡ್ತಾ ಬಂದಿದ್ದೇವೆ. ಇಲ್ಲಿ ನಾನು ರಾಜಕೀಯ ಬಿಟ್ಟು ಇತರ ಕ್ಷೇತ್ರಗಳಲ್ಲಿ ಅಂದರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಮಗೆ ಇಲ್ಲಿ ಕುಳೈಯಲ್ಲಿ ಗೋಪಾಲಕೃಷ್ಣ ಭಜನಾ ಮಂಡಳಿ ಅಂತದೆ, ಅದರಲ್ಲಿ ಸಕ್ರಿಯ ಸದಸ್ಯರಾಗಿ ಕುಳೈಯಲ್ಲಿ ಒಂದು 50 ವರ್ಷಗಳ ಕಾಲ ಆದಂಥ ಒಂದು ಗಣೇಶೋತ್ಸವ ಸಮಿತಿ ಇದೆ. 50 ವರ್ಷ ಕಳೆದ ವರ್ಷ ಅದಕ್ಕೆ 50 ವರ್ಷ ಆಯಿತು. ಅದರಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೇನೆ. ಒಟ್ಟಾಗಿ ಇಲ್ಲಿ ನಾಗರಿಕ ಸಮಿತಿ ಕುಳೈ ಅಂತ ಇದೆ, ಅದರಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಹಲವು ಸಂಘಟನೆಗಳಲ್ಲಿ ನಮ್ಮದೊಂದು ಕ್ರಿಕೆಟ್ ಸಂಸ್ಥೆ ಇದೆ KMT ಸ್ಪೋರ್ಟ್ಸ್ ಕ್ಲಬ್ ಅಂತ, ಅದರಲ್ಲಿ ಕೂಡ ಅಧ್ಯಕ್ಷರಾಗಿ ಅಥವಾ ಹಲವು ಜವಾಬ್ದಾರಿಗಳನ್ನು ಪಡೆದು ಒಟ್ಟಾಗಿ ರಾಜಕೀಯ ಮಾತ್ರವಲ್ಲದೆ ಇತರ ಸಾಮಾಜಿಕ ಇರ್ಬೋದು, ಕ್ರೀಡಾ ಕ್ಷೇತ್ರ ಇರ್ಬೋದು, ಧಾರ್ಮಿಕ ಕ್ಷೇತ್ರ ಎಲ್ಲ ಕ್ಷೇತ್ರಗಳಲ್ಲಿ ನನ್ನನ್ನು ನಾನು ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ನಾನು ಬಂದ ಕಾರಣ ಪಕ್ಷದವರು ಕಳೆದ ಬಾರಿ ಕಾರ್ಪೊರೇಷನ್ ಚುನಾವಣೆ ಬಂದ ಸಂದರ್ಭದಲ್ಲಿ ಅವರೊಂದು ಅವಕಾಶ ಕೊಟ್ಟರು. ನೀನು ಹೊಸಪೇಟೆ ಇಂಟರ್ನಲ್ ಮಾಡಲೇ ಸ್ಪರ್ಧೆ ಮಾಡೋಂಥ ಒಂದು ಅವಕಾಶ ಕೊಟ್ಟರು. ಅವರು ಕೊಟ್ಟ ಅವಕಾಶವನ್ನು ನಾನು ಸದುಪಯೋಗಿಸಪಡಿಸಿ ಜನರು ಕೂಡ ಎಲ್ಲ ಹೊಸಪೇಟೆ ಇಂಟರ್ನಲ್ ಮಾಡಿನ ಜನರು ಕೂಡ ನಮಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿದ್ದಾರೆ. ಹಾಗಿರುವಾಗ
ಉತ್ತಮ ರೀತಿಯಲ್ಲಿ ಜಯಬೇರಿಯಾಗಿ ಬಂದಿದೆ. ಅದಕ್ಕೆ ನಾನು ಬರೋ ಮೊದಲ ವರ್ಷ ಅಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟರು, ಆದರೆ ಈ ಸಲ ನಮಗೆ ಜನರು ಆಶೀರ್ವಾದ ಮಾಡಿ 1300 ಮತಗಳಲ್ಲಿ ನಾನು ಗೆದ್ದು ಬರೋದು ಸಾಕಾರವಾಯಿತು. ತುಂಬಾ ಸಂತೋಷ ಸರ್. ಈ ಮೂಲಕವಾಗಿ ತಮ್ಮ ಒಂದು ರಾಜಕೀಯ ಕರಿಯರ್ ಸರ್ ಬೆಳ್ಕೊಂತ ಬಂತು. ಪ್ರೆಸೆಂಟ್ಲಿ ಈ ಸರಿಗ ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 8ರಿಂದ ಸದಸ್ಯರಾಗಿ ಆಯ್ಕೆಯಾಗಿದ್ದೀನಿ. ಮೂಲಭೂತ ಸೌಕರ್ಯಗಳಂತ ಬಂದ್ರೆ ತಮ್ಮ ಒಂದು ವಾರ್ಡಿನಲ್ಲಿ ರಸ್ತೆ ಮತ್ತೆ ಚರಂಡಿ ವ್ಯವಸ್ಥೆ ಪ್ರಮುಖವಾಗಿ ಬರ್ತದೆ ಸರ್. ಇದು ಯಾವ್ಯಾವ ರೀತಿ ಒಂದು ಅಭಿವೃದ್ಧಿಯತ್ತ ಸಾಗ್ತಾ ಇದೆ? ಮುಖ್ಯವಾಗಿ ಹೇಳ್ಬೇಕಾದ್ರೆ 2019 ನವೆಂಬರಲ್ಲಿ ನಮಗೆ ಚುನಾವಣೆ ಆಯಿತು. ಕಾರ್ಪೊರೇಷನ್ ಚುನಾವಣೆ ಆಗಿ ನಮಗೆ ಓತು ಆಗೋವರೆಗೆ ನಮಗೆ ಏನು ಪವರ್ ಇರೋದಿಲ್ಲ. ಸೊ ಫೆಬ್ರವರಿ 2025 ಪವರ್ ಬಂದು ಅಂದರೆ ಓತೆಲ್ಲ ಆಯಿತು, ಅಧಿಕೃತವಾಗಿ ಕಾರ್ಪೊರೇಟರ್ ಅಂತ ಆಯಿತು. ನಂತರ ದಿನಗಳಲ್ಲಿ ನಮ್ಮ ಬೇಡಕ್ಕೆ ಏನೋ ಗೊತ್ತಿಲ್ಲ, ಒಟ್ಟಾಗಿ ನಮಗೆಲ್ಲ ಗೊತ್ತಿದ್ದಾಗೆ ಕೋವಿಡ್ ಅನ್ನೋ ಮಹಾಮಾರಿ ಬಂತು. ಆ ಕೋವಿಡ್ ಅಂತ ಮಹಾಮಾರಿಯಿಂದಾಗಿ ಎಲ್ಲ ಫೆಬ್ರವರಿಯಲ್ಲಿ ಓದ್ತಾಯಿತ್ತು, ಮಾರ್ಚಲ್ಲಿ ಲಾಕ್ಡೌನ್ ಆಗಲಿ ಪ್ರಾರಂಭ ಆಯಿತು, ಪ್ರಥಮ ವೇವ್. ಆದಮೇಲೆ ನಮಗೆ ಕೌನ್ಸಿಲ್ ಮೀಟಿಂಗ್ ಎಲ್ಲ ಸರಿ ನಡೀತಿರಲಿಲ್ಲ. ರಾಜ್ಯದಿಂದಾಗಲಿ ಕೇಂದ್ರದಿಂದಾಗಲಿ ಯಾವುದೇ ಅನುದಾನಗಳು ಬರ್ತಾ ಇರಲಿಲ್ಲ ಆ ಟೈಮಲ್ಲಿ. ನಂತರ ದಿನಗಳಲ್ಲಿ ಸೆಕೆಂಡ್ ವೇವ್ ಬಂತು. ಸೆಕೆಂಡ್ ವೇವ್ ಕೂಡ ಆಗಿನೇ ಕಂಟಿನ್ಯೂ ಆಗ್ತಾ ಹೋಯಿತು, ಲಾಕ್ಡೌನ್ ಎಲ್ಲ ಮುಂದುವರಿತು. ಇಂಥದ್ದೆಲ್ಲ ಸಮಸ್ಯೆ ಇರುವಾಗ ನಮಗೆ ಅಭಿವೃದ್ಧಿ ಹತ್ರ ನಮಗೆ ತಲೆ ಹಾಕ್ಲಿಕ್ಕೇ ಆಗಲಿಲ್ಲ. ಅಂದರೆ ತಲೆ ಹಾಕ್ಲಿಕ್ಕೆ ಅಂದರೆ ನಮಗೆ ಅದಕ್ಕೆ ಬೇಕಾದಂಥ ಫಂಡ್ ಎಲ್ಲ ಬರ್ತಾ ಇರಲಿಲ್ಲ. ಮೇಯ್ನಾಗಿ ನಾನು ಜನರ ಹತ್ರ ಹೋಗಿ ಓಟ್ ಕೇಳುವಾಗ ಕೂಡ ನಿಮ್ಮ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡ್ತೇನೆ ಅಂತ ಹೇಳಿದೆ. ಖಂಡಿತವಾಗಿ ಕೊಡಲೇಬೇಕು. ಯಾಕೆಂತ ಹೇಳಿದರೆ ಇನ್ನೂ ಕೂಡ ನಾವೆಲ್ಲ ಯಾವ ರೀತಿ ಇದ್ದೇವೆ ಅಂತ ಇನ್ನೂ ಕೂಡ ನಾವು ಮೂಲಭೂತ ಸೌಕರ್ಯದ ಬಗ್ಗೆ ಮಾತಾಡ್ತಿದ್ದೇವೆ. ಅದು ನಿಜವಾಗಿಯೂ ತಪ್ಪು. ಯಾಕಂತ ಹೇಳಿದರೆ ಎಷ್ಟೋ ನಮ್ಮ ದೇಶದ ಅಭಿವೃದ್ಧಿಯಾಗಿ ತುಂಬ ಟೈಮ್ ಆಯಿತು, ಇನ್ನೂ ಕೂಡ ನಾವು ಮೂಲಭೂತ ಸೌಕರ್ಯದ ವಿಚಾರನ ಇಟ್ಕೊಂಡು ನಾವು ಓಟ್ ಕೇಳಿಕೊಳ್ಳೋದಂದ್ರೆ ನನಗೂ ಕೂಡ ಅಷ್ಟು ಇಷ್ಟ ಇರಲಿಲ್ಲ. ಆದರೂ ಕೂಡ ಎಲ್ಲ ಕಡೆ ನೋಡಿದರೆ ಸರಿಯಾಗಿ ರೋಡ್ ಇಲ್ಲ, ಡ್ರೈನ್ ಇಲ್ಲ, ಅಥವಾ ಸ್ಟ್ರೀಟ್ ಲೈಟ್ ಇರ್ಬೋದು, ನೀರಿನ ಸಮಸ್ಯೆ ಇದೆಲ್ಲ ಇತ್ತು. ಅದಕ್ಕೋಸ್ಕರ ಇದನ್ನೆಲ್ಲ ಫಸ್ಟಿಗೆ ನಾನು ಪ್ರಿಯಾರಿಟಿ ವೈಸ್ ಸರಿ ಮಾಡ್ಕೊಂಡು ಬರ್ಬೇಕನ್ನೋ ಒಂದು ಉದ್ದೇಶ ಇತ್ತು. ಅದಕ್ಕೋಸ್ಕರ ಈಗ ಆಲ್ಮೋಸ್ಟ್ ಒಂದು ನಮ್ಮ ಕುಳಾಯಿ ಪಂಪಲ್ಲಿ ಒಂದು 40 ವರ್ಷ ಹಳೆ ಕಾಲದ ಒಂದು ಪಂಪ್ ಇತ್ತು. ಅದನ್ನು ನಾನು ಮೇಯರ್ಗೆ, ಕಮಿಷನರ್ಗೆ ಮತ್ತು MLA ಅವರ ಗಮನಕ್ಕೆ ತಂದು ಅದನ್ನೊಂದು ಚೇಂಜ್ ಮಾಡಿಸೋಣ. ಸುಮಾರು ಒಂದು 25 ಲಕ್ಷ ವೆಚ್ಚದಲ್ಲಿ ಒಂದು ಹೊಸ ಪಂಪ್ ಎಲ್ಲ ಬಂತು. ಇನ್ನು ಮುಂದಿನ ವರ್ಷಗಳಲ್ಲಿ ಜಲಸಿರಿ ಯೋಜನೆ ಎಲ್ಲ ಬರ್ತಾ ಇದೆ. ಅದಾದರೆ ಒಂದು 2-3 ವರ್ಷಗಳು ಆಗ್ಬೋದು. ಆದರೆ ಈಗ ಸದ್ಯಕ್ಕೆ ನಮ್ಮ ಎಲ್ಲ ಜನಗಳಲ್ಲಿ ನೀರು ಬಿಡಬೇಕು ಅನ್ನೋ ಉದ್ದೇಶದಿಂದ ನಾನು ಅದನ್ನೆಲ್ಲ ಕಾರ್ಪೊರೇಷನ್ನ ಗಮನಕ್ಕೆ ತಂದು ಅದನ್ನು ಚೇಂಜ್ ಮಾಡಿದ ನಂತರ ಆಲ್ಮೋಸ್ಟ್ ಒಂದು 90% ನೀರಿನ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇನ್ನೊಂದು 10% ಒಂದು ಕೆಲವು ಏರಿಕೆಲ್ಲ ಇನ್ನೂ ಕರೆಕ್ಟಾಗಿ ನೀರು ಬರ್ತಾ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ, ಮುಂದಿನ ದಿನಗಳೆಂದರೆ ಇನ್ನು ಓಟ್ ಬರುವವರೆಗೆ ಕಾಯಲಿಕ್ಕೆ ಇಲ್ಲ, ವಿದಿನ್ ಶಾರ್ಟ್ ಪೀರಿಯಡ್ ಟೈಮ್ ಅದನ್ನು ಕೂಡ ಕ್ಲಿಯರ್ ಮಾಡುವಂಥ ಕೆಲಸ ಮಾಡ್ತೇನೆ. ನಂತರ ದಿನಗಳಲ್ಲಿ ನಮಗೆ ಇನ್ನೊಂದು ಮೂಲಭೂತ ಸೌಕರ್ಯ ಅಂದರೆ ರಸ್ತೆಗಳು ಮೊದಲಿನ ಕಾರ್ಪೊರೇಟರ್ ಏನು ಮಾಡಿದಿಲ್ಲ ನಾನು ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗಲಿಲ್ಲ. ಒಟ್ಟಾಗಿ ರಸ್ತೆ ಅನ್ನೋದು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಎಲ್ಲ ಕಡೆ ಸರಿಯಾಗಿ ರಸ್ತೆನೇ ಇಲ್ಲ. ಹಾಗಿರುವಾಗ ನಮ್ಮ ಶಾಸಕರೇ ನಾನು ಮನವಿ ಮಾಡಿದ ಪ್ರಕಾರ ಅವರು ಕೂಡ ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮಲ್ಲಿ ಒಂದು SC/ST ಕಾಲೋನಿ ಇದೆ, ಕೃಷ್ಣನಗರ, ಮಾಟಗುರಿ, ಮತ್ತೊಂದು ಇಲ್ಲಿ ಮಹಾಕಾಳಿ ಅಂತ 3 ಕಡೆ SC/ST ಕಾಲೋನಿ ಇದೆ, ದೊಡ್ಡ ಕಾಲೋನಿಗಳಿದೆ. ಮೊನ್ನೆ ಲಾಸ್ಟ್ ವೀಕ್ ಒಂದು 1 ಕೋಟಿ ಅನುದಾನವನ್ನು ಕೊಟ್ಟರು SC/ST ಡೆವಲಪ್ಮೆಂಟ್ ಮಾಡಲಿಕ್ಕೋಸ್ಕರ. ಒಟ್ಟಾಗಿ ಅಲ್ಲಿ ಕೂಡ ಈಗ ಚುರುಕುಗೊಂಡಿದೆ, ಕೆಲಸ ಕಾಮಗಾರಿಗಳು ಚುರುಕುಗೊಂಡಿದೆ. 1 ಕೋಟಿ ಅನುದಾನದಲ್ಲಿ SC/ST ಕಾಲೋನಿ ಸಂಪೂರ್ಣವಾಗಿ ಅಭಿವೃದ್ಧಿ ಅಂತ ಸಾಗ್ತಾ ಇದೆ. ಅದಲ್ಲದೆ ಬೇರೆ ಜನರಲ್ ಫಂಡ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ SFC ಫಂಡ್ ಇರ್ಬೋದು, ನಮ್ಮದು ಶಾಸಕರ ನಿಧಿಯಿಂದ ಹಲವು ಫಂಡ್ಗಳೆಲ್ಲ ಬರಲಿಕ್ಕೆ ಪ್ರಾರಂಭ ಆಯಿತು. ಈಗ ಟೆಂಡರ್ ಹಂತದಲ್ಲಿ ಎಲ್ಲಿದೆ ಅದೆಲ್ಲ ಮುಂದಿನ ದಿನಗಳಲ್ಲಿ ಆಗ್ತಾ ಹೋಗ್ತದೆ. ಇದ್ರ ಜೊತೆಗೆ ನಮ್ಮ ಈ ಹೊನ್ನಕಟ್ಟೆ ಅಂತ ಒಂದು ಜಂಕ್ಷನ್ ಇದೆ, ಹೊನ್ನಕಟ್ಟೆ ಜಂಕ್ಷನ್ ಇರ್ಬೋದು, ಸುರತ್ಕಲ್ ಜಂಕ್ಷನ್ ಇರ್ಬೋದು, ಇದೆರಡು ನಮ್ಮ ವ್ಯಾಪ್ತಿಗೆ ಬರುವಂಥದ್ದು. ಇಲ್ಲಿ ನಮ್ಮ ಶಾಸಕರು ಇದನ್ನು ಕೂಡ ಡೆವಲಪ್ ಮಾಡಬೇಕು. ಒಂದು ನಮ್ಮ ಅಂದರೆ ಅದು ಹೊನ್ನಕಟ್ಟೆಯನ್ನು ಇರಲಿ, ಸುರತ್ಕಲ್ ಇರಲಿ, ಅದೆರಡು ಕೂಡ MRPಗೆ ಹೋಗುವಂಥ ದಾರಿ. ಇದನ್ನೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಮಾಡ್ಬೇಕಂತೇಳಿ ನಮ್ಮ ಹೊನ್ನಕಟ್ಟೆ ಜಂಕ್ಷನಿಗೆ ಪ್ರೀಮಿಯಂ FR ಕಡೆಯಿಂದ 2.15 crores ಅನುದಾನ ಇಟ್ಟಿದ್ದಾರೆ. ಅದೇ ರೀತಿ ಮಹಾತ್ಮ ಗಾಂಧಿ ಯೋಜನೆಯಿಂದ 1.5 ಕೋಟಿ ಅನುದಾನವನ್ನು ಕೇವಲ ಹೊನ್ನಕಟ್ಟೆ ಜಂಕ್ಷನ್ ಡೆವಲಪ್ಮೆಂಟ್ಗೆ ಅಂತ ಇಟ್ಟಿದ್ದಾರೆ. ಇದರ ಜೊತೆಗೆ ಸುರತ್ಕಲ್ ಜಂಕ್ಷನ್ ಡೆವಲಪ್ಮೆಂಟ್ಗೆ ಅಂತ ಒಂದು 5 CR ಅನ್ನು ಇಟ್ಟಿದ್ದಾರೆ. ಇದೆಲ್ಲ ನನ್ನ ವ್ಯಾಪ್ತಿಗೆ ಬರುವಂಥದ್ದು.
ಆಗಿರುವಾಗ ಇದೆಲ್ಲ ಆದರೆ ಜನರಿಗೂ ಕೂಡ ಒಂದು ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಯಾವಾಗಲೂ ನೋಡಿದ್ರು ನಾವು ಅದೇ ರೋಡಲ್ಲಿ ಹೋಗ್ಬೇಕು, ಅದೇ ಡೆವಲಪ್ಮೆಂಟ್ ಅನ್ನೋದ್ರೆ ಸಿಟಿಗೆ ಮಾತ್ರ ಸೀಮಿತ ಆಗಿರ್ಬೋದು. ಯಾಕಂತ ಹೇಳಿದ್ರೆ ನಮಗೆ ಈಗ ಸ್ಮಾರ್ಟ್ ಸಿಟಿ ಅನ್ನೋದು ನಮ್ಮ ಮಂಗಳೂರು ಸ್ಮಾರ್ಟ್ ಸಿಟಿಗೆ ಆಯ್ಕೆ ಆಗಿದೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಅದು ಕೇವಲ 8 ವಾರ್ಡಿಗೆ ಸೀಮಿತ ಆಗಿದೆ. ಅದು ರಿವರ್ ಫ್ರಂಟ್ ಏರಿಯಾ ಅಂತ ಹೇಳಿ 8 ವಾರ್ಡಿಗೆ ಮಾತ್ರ ಅದು ಸೀಮಿತವಾಗಿದೆ. ಆಗಿರುವಾಗ ನಮಗೆಲ್ಲ ಸ್ಮಾರ್ಟ್ ಸಿಟಿದು ರೋಡ್ ಡೆವಲಪ್ಮೆಂಟ್ಗೆ ಅಂದರೆ ಸ್ಮಾರ್ಟ್ ಸಿಟಿದು ಅನುದಾನ ಬರೋದಿಲ್ಲ. ಅದಕ್ಕೋಸ್ಕರ ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ನಮ್ಮ ಶಾಸಕರು ಅದನ್ನೆಲ್ಲ ಡೆವಲಪ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಇನ್ನೊಂದಂದರೆ ಸ್ಟ್ರೀಟ್ ಲೈಟ್ ಈಗ ತುಂಬ ಕಡೆ ಎಲ್ಲೆಲ್ಲ ಲೈಟ್ ಇರಲಿಲ್ಲ, ಎಲ್ಲ ಕಡೆ ನಮ್ಮ ಕಡೆಯಿಂದ ಲೈಟ್ ಆಗುವಂಥ ವ್ಯವಸ್ಥೆ ಎಲ್ಲ ಆಗಿದೆ. ಇನ್ನು ಸ್ಮಾರ್ಟ್ ಸಿಟಿ ಕಡೆಯಿಂದ ಸ್ಟ್ರೀಟ್ ಲೈಟ್ ಒಂದು ಅಂದರೆ LED ಲೈಟ್ ಒಂದು ಅಳವಡಿಸುವಂಥ ಕಾಮಗಾರಿ ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಆಗ್ತದೆ. ಮತ್ತು ಡ್ರೈನೇಜ್ ಫೆಸಿಲಿಟಿ ಇದು UGD ಏನಿದೆ ಅದು ಒಂದೇ ಒಂದು UGDಗಳು ಸರಿ ಇರಲಿಲ್ಲ. ಆದರೆ ಈಗ ನಮ್ಮ ಕೇಂದ್ರ ಸರ್ಕಾರದ ಅಮೃತ್ ಯೋಜನೆ ಕಡೆಯಿಂದ ಮಿಸ್ಸಿಂಗ್ ಲಿಂಕ್ ಅಂತ ಪ್ರಾಜೆಕ್ಟ್ ಅಂತ ಬಂತು. ಆ ಪ್ರಾಜೆಕ್ಟ್ ಕಡೆಯಿಂದ ಎಲ್ಲ UGD ಸರಿ ಇರಲಿಲ್ಲ. ಆ UGDಯನ್ನೆಲ್ಲ ತೆಗೆದು ಸಂಪೂರ್ಣವಾಗಿ ಕಾಂಕ್ರಿಟೈಸ್ಡ್ ಒಂದು ಒಳ್ಳೆ ಉತ್ತಮ ರೀತಿಯ ಒಂದು UGD ಕಾಮಗಾರಿಗಳು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅಮೃತ್ 2 ಅನ್ನೋ ಯೋಜನೆ ಬರ್ತದೆ. ಇದರಲ್ಲಿ ಯಾವುದೆಲ್ಲ ನಮ್ಮದು ಇನ್ನೂ ಕೂಡ UGD ಯಾವೆಲ್ಲ ಏರಿಯಾಕ್ಕೆ ಬರಲಿಲ್ಲ, ಸಂಪೂರ್ಣವಾಗಿ ಆ ಏರಿಯಾಕ್ಕೆಲ್ಲ UGD ಕವರೇಜ್ ಮಾಡುವಂಥ ಕೆಲಸ ಕಾರ್ಯಗಳು ಆಗ್ತದೆ. ಒಟ್ಟಾಗಿ ನನ್ನ ಅವಧಿ ಮುಗಿಯುವೊಳಗೆ ಏನು ಮೂಲಭೂತ ಸೌಕರ್ಯ ಅನ್ನೋದೇನಿದೆ ಅದು ನೀರಿರ್ಬೋದು, ಡ್ರೈನೇಜ್ ಇರ್ಬೋದು, ಚರಂಡಿ ಇರ್ಬೋದು ಅಥವಾ UGD ಇದೆಲ್ಲ ಮೂಲಭೂತ ಸೌಕರ್ಯಕ್ಕೆ ಬರ್ತದೆ. ಪ್ಲಸ್ ಸ್ಟ್ರೀಟ್ ಲೈಟ್ ಇಂಥದ್ದೆಲ್ಲ 100% ಆಗಿ ಸಾಲ್ವ್ ಮಾಡುವಂಥದ್ದು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ. ತುಂಬ ಸಂತೋಷ ಸರ್. ಮಂಗಳೂರು ಇದು ಒಂದು ಕಡೆ ಸೌತ್ ಒಂದು ಕಾರಿಡಾರ್ ಇದ್ದಂಗೆ ಸರ್. ಏನು ಜಮ್ಮು ಕಾಶ್ಮೀರದಿಂದ ಕಂಪ್ಲೀಟ್ ಕನ್ಯಾಕುಮಾರಿವರೆಗೆ ಅದನ್ನು ಒಂದು ಕನೆಕ್ಟಿವಿಟಿ ಕಲ್ಪಿಸ್ತದೆ. ಭೌಗೋಳಿಕವಾಗಿ ಒಂದು ಮಳೆಗಾಲದಲ್ಲಿ ಜಾಸ್ತಿ ಮಳೆನೂ ಕೂಡ ಆಗ್ತದೆ. ಆ ಒಂದು ವೇಳೆಯಲ್ಲಿ ಸರ್ ಏನು ಒಂದು ಸಮಸ್ಯೆಗಳ ಉದ್ಭವ ಆಗ್ತದೆ ಅಂದರೆ ಇಲ್ಲಿ ಒಂದು ಕಡೆ ನೀರು ಜಮಾ ಆಗೋದು, ಅದಕ್ಕೆ ಮುಖೇನ ಒಂದು ಚರಂಡಿ ವ್ಯವಸ್ಥೆ ಸರಿಯಾಗಿರ್ಬೇಕಾಗ್ತದೆ. ಯಾವ ರೀತಿ ಒಂದು ಸಮಸ್ಯೆಗಳು ಆ ಟೈಮಲ್ಲಿ ಉಲ್ಬಣಗೊಳ್ತವೆ ಅಂಥವನ್ನು ತಾವು ಒಂದು ಜನಪ್ರತಿನಿಧಿಯಾಗಿ ಅದನ್ನು ಹೇಗೆ ಒಂದು ಪರಿಹಾರ ಮಾಡ್ತೀವಿ ಸರ್? ಮುಖ್ಯವಾಗಿ ನನ್ನ ವಾರ್ಡಲ್ಲಿ ನವಗಿರಿ, ರಾಘವೇಂದ್ರ ಮಠ ಮತ್ತು ಮಿತ್ತೊಟ್ಟು ಅಂತ 3 ಕಾಲೋನಿ ಇದೆ. ಇದು ಸ್ವಲ್ಪ ಲೋಲೈನ್ ಇದೆ, ತಗ್ಗು ಪ್ರದೇಶ ಇರೋ ಕಾರಣ ಯಾವಾಗಲೂ ಅಲ್ಲಿ ಮಳೆ ಟೈಮಲ್ಲಿ ನೀರು ತುಂಬುವಂಥದ್ದೆಲ್ಲ ಸರ್ವಸಾಮಾನ್ಯ ಆಗಿತ್ತು. ಅದಕ್ಕೆ ನಮ್ಮ ಶಾಸಕರು ಅಲ್ಲಿಗೆ ರಾಜಕಾಲುವೆಗೆ ಎಲ್ಲ ಉತ್ತಮವಾಗಿ ತಡೆಗೋಡೆ ಮಾಡುವ ಮುಖಾಂತರ, ಅಭಿವೃದ್ಧಿ ಮಾಡುವ ಮುಖಾಂತರ, ಮತ್ತೊಂದು ರಸ್ತೆ ತುಂಬ ಡೌನಲ್ಲಿ ಆ ರಸ್ತೆಯನ್ನು ಕಾಂಕ್ರೀಟ್ ರಸ್ತೆ ಮಾಡಿ ಏರಿಸುವ ಮೂಲಕ ಆ ನವಗಿರಿ ಏರಿಯಾದಲ್ಲಿ ರಾಘವೇಂದ್ರ ಮಠ ಮತ್ತೊಂದು ಮಿತ್ತೊಟ್ಟು ಕಾಲೋನಿ 3 ಏರಿಯಾದಲ್ಲಿ ಕೂಡ ಈಗ ಮಳೆ ನೀರಲ್ಲಿ ಮಳೆ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಮುಖ್ಯವಾಗಿ ಮತ್ತೊಂದು ನಾವು ಯುವಕರೆಲ್ಲ ಸೇರಿಕೊಂಡು ಮೊದಲೇ ಒಂದು ಟಾಸ್ಕ್ ಫೋರ್ಸ್ ಟೀಮ್ ಅಂತ ರೆಡಿ ಮಾಡಿದ್ವಿ. ನಾವು ಕೋವಿಡ್ ಸಂದರ್ಭದಲ್ಲಿ ಕೂಡ ಕೋವಿಡ್ ಟಾಸ್ಕ್ ಫೋರ್ಸ್ ಟೀಮ್ ಅಂತ ರೆಡಿ ಮಾಡಿದ್ವಿ. ಅದರಲ್ಲಿ ಕೂಡ ಜನರಿಗೆ ತುಂಬ ಉಪಕಾರ ಆಗಿದೆ. ಯಾಕೆಂದ್ರೆ ಹೇಳಿದ್ರೆ ಯಾರಲ್ಲೆಲ್ಲ ಕಾರ್ ಇದೆ, ಬೈಕ್ ಇದೆ, ಇದನ್ನೆಲ್ಲ ನೋಟ್ ಡೌನ್ ಮಾಡಿ ಇಡುವಂಥದ್ದು, ಎಮರ್ಜೆನ್ಸಿ ಟೈಮಲ್ಲಿ ಆ ಕಾರ್ಗಳನ್ನು ಯೂಸ್ ಮಾಡುವಂಥದ್ದು ಕೋವಿಡ್ ಸಂದರ್ಭದಲ್ಲಿ. ಮತ್ತು ಈ ಬೈಕ್ಗಳು ಕೂಡ ಹಾಗೆ ಯಾರಿಗಾದ್ರೂ ಗ್ರೋಸರಿ ಐಟಮ್ ಎಲ್ಲ ಏನಾದರೂ ಬೇಕಿದ್ರೆ ಗ್ರೋಸರಿ ಐಟಮ್ ಎಲ್ಲ ಮನೆಗೆ ಇಟ್ಕೊಂಡು ಲಾಕ್ಡೌನ್ ಸಂದರ್ಭದಲ್ಲಿ ಕೊಡ್ಲಿಕ್ಕೋಸ್ಕರ, ಪ್ಲಸ್ ಆಂಬುಲೆನ್ಸ್ ವ್ಯವಸ್ಥೆ ಇರ್ಬೋದು. ವ್ಯಾಕ್ಸಿನೇಷನ್ ಸಂದರ್ಭದಲ್ಲಿ ಕೂಡ ನಮ್ಮದೊಂದು ತಂಡನೇ ಆ ವ್ಯಾಕ್ಸಿನೇಷನ್ ಸೆಂಟರಲ್ಲಿ ಯಾವಾಗಲೂ ಕೂಡ ಜನರಿಗೆ ಸಮಸ್ಯೆ ಆಗಿದ್ದ ರೀತಿಯಲ್ಲಿ ವ್ಯಾಕ್ಸಿನೇಷನ್ ಕೊಡುವ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳುವಂಥದ್ದು. ಒಟ್ಟಾಗಿ ಕೋವಿಡ್ ಟಾಸ್ಕ್ ಫೋರ್ಸ್ ಟೀಮ್ ಅನ್ನೋದು ಅದಕ್ಕೊಂದು 2 ಹೆಲ್ಪ್ಲೈನ್ ನಂಬರ್ ಎಲ್ಲ ಮಾಡಿ ಉತ್ತಮ ರೀತಿಯಲ್ಲಿ ನಾವು ಆ ಟೈಮಲ್ಲಿ ನಾನು ಮಾತ್ರ ಅಲ್ಲ, ನಮ್ಮ ಒಂದು ಸಂಪೂರ್ಣ ತಂಡವನ್ನು ಉತ್ತಮ ರೀತಿಯಲ್ಲಿ ಆ ಕೋವಿಡ್ ಟಾಸ್ಕ್ ಫೋರ್ಸ್ ಟೀಮನ್ನು ನಾವು ನಿಭಾಯಿಸ್ತೇವೆ. ಇದರ ಜೊತೆಗೆ ನಾವೊಂದು ಮಳೆ ಟೈಮಲ್ಲಿ ನಾವು ಒಂದು ಟಾಸ್ಕ್ ಫೋರ್ಸ್ ಟೀಮನ್ನು ಕೂಡ ರೆಡಿ ಮಾಡಿದ್ವಿ. ಆದರೆ ನಮಗೆ ಏನು ಕಾರ್ಯಚಟುವಟಿಕೆಗೆ ಅದು ಬರಲಿಕ್ಕೆ ನಮಗೆ ಸಿಗಲಿಲ್ಲ. ಸಿಗದಿದ್ದರೂ ಒಳ್ಳೆಯದು, ಬಟ್ ನಾವು ಆಲ್ರೆಡಿ ಅದಕ್ಕೊಂದು ರೆಡಿ ಮಾಡಿದ್ವಿ. ಅದರಲ್ಲಿ ಒಂದು ಆರ್ಮಿ ಎಕ್ಸ್ ಆರ್ಮಿ ಅವರು ಕೂಡ ಇದ್ದಾರೆ, ಫೈರ್ ಸರ್ವಿಸ್ ಅವರು ಕೂಡ ಇದ್ದಾರೆ. ಫೈರ್ ಸರ್ವಿಸ್ ಅವರ ಮೂಲಕ ನಾವು ಫೈರ್ ಸರ್ವಿಸಿನ ಅಗತ್ಯ ಇದ್ದರೆ ಫೈರ್ ಸರ್ವಿಸ್, ಮತ್ತು ಯಾವುದಾದ್ರೂ ನಮ್ಮದು ಬೋಟ್ ಇರ್ಬೋದು, ಟ್ಯೂಬ್ ಇರ್ಬೋದು, ಅಂಥದ್ದೆಲ್ಲ ಟ್ಯೂಬ್ ಬೋಟ್ ಎಲ್ಲ ಇದೆ. ಏನಾದರೂ ಸಾಗಿಸ್ಲಿಕ್ಕೆ ಬೇಕಾದರೆ ರಕ್ಷಣೆ ದೃಷ್ಟಿಯಿಂದ ಸಾಗಿಸ್ಲಿಕ್ಕೋಸ್ಕರ ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡಿರುವಂಥದ್ದು. ನಮ್ಮ ವಿದ್ಯಾದಾಯಿನಿ ಶಾಲೆ ಇರ್ಬೋದು, ಗೋವಿಂದಸ್ ಕಾಲೇಜ್, ಇದನ್ನೆಲ್ಲ ಮೊದಲೇ ನಾವು ಪ್ರಿಪೇರ್ ಆಗಿ ಮಾತಾಡಿರುವಂಥದ್ದು. ಅಂದರೆ ಏನಾದರೂ ಗಂಜಿ ಕೇಂದ್ರದ ಅಗತ್ಯ ಇದ್ದರೆ
ಅದಕ್ಕೋಸ್ಕರ ಮಾತಾಡಿರುವಂಥದ್ದು. ಅಂದರೆ ಮಳೆ ನೀರು ಮಾತ್ರ ಅಲ್ಲ, ಯಾವುದಾದ್ರು ಒಂದು ಫ್ಲಡ್ ಬಂದರೆ ಯಾವುದಕ್ಕೂ ಕೂಡ ನಮಗೆ ಒಂದು ಟಾಸ್ಕ್ ಫೋರ್ಸ್ ಟೀಮ್ ಒಂದು ರೆಡಿ ಇರಬೇಕನ್ನೋ ದೃಷ್ಟಿಯಿಂದ ಅದನ್ನು ಮಾಡಿದ್ವಿ. ಇದರ ಜೊತೆಗೆ ಈ ಸ್ಯಾಂಡ್ ಬ್ಯಾಗ್ ಏನೆಲ್ಲ ಈ ಸ್ಯಾಂಡ್ ಬ್ಯಾಗ್ ಇದೆ ಎಲ್ಲ ನಾವು ಕಾಂಟ್ರಾಕ್ಟರ್ಸ್ ಹತ್ರ ಎಲ್ಲ ಹೇಳ್ತೀವಿ. ನಾವು ಈ ಮನೆ ಕಟ್ಟುವ ಕಾಂಟ್ರಾಕ್ಟರ್ಸ್ ಯಾರಿದ್ರೆ ಅವರಲ್ಲ, ನೀವು ಮನೆಗೆ ಬೇಕಾದ ಹೊಯ್ಗೆ ಎಲ್ಲ ತೆಗೆದಾದ್ಮೇಲೆ ನಿಮ್ಮ ವೇಸ್ಟ್ ಎಲ್ಲ ಹೊಯ್ಗೆ ಇರ್ತದೆ, ಅದನ್ನೆಲ್ಲ ನಮಗೆ ಒಂದು ಸಿಮೆಂಟ್ ಬ್ಯಾಗಲ್ಲಿ ಯಾಕೆ ನಮಗೆ ಕೊಡಿ ಅಂತ. ಯಾಕೆಂತ ಹೇಳಿದ್ರೆ ಕೆಲವು ಕಡೆ ಎಲ್ಲ ಮಳೆ ಇದು ಗೋಡೆ ಜರಿಯುವಂಥ ಸಂದರ್ಭದಲ್ಲಿ ನಮಗೆ ಸ್ಯಾಂಡ್ ಬ್ಯಾಗ್ ಕೂಡ ಅಗತ್ಯ ಇರ್ತದೆ. ಅದಕ್ಕೋಸ್ಕರ ಅಂಥದ್ದೆಲ್ಲ ನಾವು ಪ್ರಿಪರೇಷನ್ ಆಗಿ ಮಾಡಿರ್ತೀವಿ ನಾವು. ಹಾಗೆ ತುಂಬಾ ಸಂತೋಷ ಸರ್. ಈ ಮೂಲಕವಾಗಿ ಅಂತಂದ್ರೆ ಒಂದು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಈ ರೀತಿಯಾಗಿ ತಾವು ತಯಾರಿದ್ದೀರಿ. ತುಂಬಾ ಸಂತೋಷ ಸರ್. ಜೊತೆಗೆ ತಮ್ಮ ಒಂದು ವಾರ್ಡಿಗೆ ಸಂಬಂಧಪಟ್ಟಂಗೆ ಒಂದು ಸ್ಕೂಲ್ ಕಾಲೇಜ್ ಅಂತ ಬಂದ್ರೆ ಅಲ್ಲಿ ಮಕ್ಕಳಿಗೆ ಸಾಕಷ್ಟು ಒಂದು ಅನುಕೂಲಕರ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಿರ್ತದೆ. ಮಕ್ಕಳಿಗೆ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಬಿಸಿ ಊಟ ಇರ್ತದೆ, ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಂಗಿಲ್ಲ, ಆಟ ಆಡಲಿಕ್ಕೆ ಒಂದು ಗ್ರೌಂಡ್ ಇರುತ್ತೆ, ಕಾಂಪೌಂಡ್ ಇರಂಗಿಲ್ಲ ಸರ್. ಇಂಥ ಒಂದು ಕೆಲಸ ಕಾರ್ಯಗಳು ಒಂದು ಶೈಕ್ಷಣಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಏನೇನು ಕೆಲಸ ಕಾರ್ಯಗಳಾಗಿದೆ? ನಮ್ಮ ವಾರ್ಡಲ್ಲಿ ಸ್ಕೂಲ್ ಕಾಲೇಜ್ಗಳಿದೆ, ಬಟ್ ಅದು ಅನುದಾನಿತ ಆಗಿರೋದ್ರಿಂದ ಅವರವರೇ ಮಾಡ್ಕೊಳ್ತಾರೆ. ಹೆಚ್ಚಾಗಿ ನಮಗೆ ಗೌರ್ಮೆಂಟ್ ಕಾಲೇಜ್ ಸ್ಕೂಲ್ ಅಂತ ಯಾವುದಿಲ್ಲ. ಹಾಗೆ ಹೆಚ್ಚು ಕೆಲಸ ಕಾಮಗಾರಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಷ್ಟು ಇರುವುದಿಲ್ಲ. ಆದರೂ ಕೂಡ ಅವರಿಗೆ ಬೇಕಾದಂಥ ಅನುದಾನಿತ ಆಗಿರುವ ಕಾರಣ ಅವರಿಗೆ ಬೇಕಾದಂಥ ಏನಾದರೂ ರಸ್ತೆ ಅಥವಾ ಇಂಟರ್ಲಾಕ್ನ ವ್ಯವಸ್ಥೆ, ಟಾಯ್ಲೆಟ್ನ ವ್ಯವಸ್ಥೆ ಏನಾದರೂ ಇದ್ದರೆ ಅದನ್ನೆಲ್ಲ ಮಾಡಿಸಿಕೊಡುವಂಥ ಕೆಲಸ. ಈಗಲೇ ನಮ್ಮ ಐನೂರು ಮಂಜುನಾಥ್ ಅವರು MLC ಅವರು ಕೂಡ ನಮಗೆ ಒಂದು ಗೋವಿಂದಸ್ ಕಾಲೇಜಿಗೆ ಒಂದು ರೋಡಿಗೆ ಅನುದಾನವನ್ನು ಕೊಟ್ಟಿದ್ದಾರೆ. 5 ಲಕ್ಷದ ಡಾಮರೀಕರಣ ಕೆಲಸ ಕಾಮಗಾರಿ ಪ್ರಾರಂಭವಾಗಿ ಮುಕ್ತಾಯ ಆಗಿದೆ ಈಗ. ಹಾಗೆ ಅಂತ ಎಲ್ಲ ಸಣ್ಣ ಸಣ್ಣ ಇದು ಅವರ ಡಿಮಾಂಡ್ಸ್ ಇರ್ತದೆ, ಅದನ್ನೆಲ್ಲ ಮಾಡುವಂಥದ್ದು ನಾವು ಮಾಡ್ತೇವೆ. ಇದ್ರ ಜೊತೆಗೆ 2 ಹೆಲ್ತ್ ಸೆಂಟರ್, ಪ್ರೈಮರಿ ಹೆಲ್ತ್ ಸೆಂಟರ್ 2 ಇದೆ, ಒಂದು ಕುಳೈ ಮತ್ತು ಸುರತ್ಕಲ್, 2 ಕೂಡ ನಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ. ಕುಳೈ ಒಂದು ಉತ್ತಮ ರೀತಿಯಲ್ಲಿ ಒಂದು ಕಟ್ಟಡಗಳಿದ್ದು ಇಂಟರ್ಲಾಕ್ನ ವ್ಯವಸ್ಥೆ, ಶೀತಿನ ವ್ಯವಸ್ಥೆ ಎಲ್ಲ ಕೂಡ ಆಗಿದೆ ಈಗಾಗಲೇ. ಆದರೆ ನಮ್ಮ ಸುರತ್ಕಲಲ್ಲಿ ಒಂದು 3.5 ಎಕರೆ ಜಾಗ ಇರುವ ಪ್ರದೇಶದಲ್ಲಿ ಒಂದು ಸಣ್ಣವಾದಂಥ ಒಂದು ಆರೋಗ್ಯ ಕೇಂದ್ರ ಇದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ. ಇದು ಅಷ್ಟು ಅಭಿವೃದ್ಧಿ ಇಲ್ಲದ ಕಾರಣ ನಮ್ಮ MLA ಅವರು ಈಗ ನಾನು ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟನ್ನೆಲ್ಲ ರೆಡಿ ಮಾಡಿದ್ದಾರೆ. ಇದನ್ನೊಂದು ಉತ್ತಮ ರೀತಿಯಲ್ಲಿ ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಬೇಕು. ಅವರು ಡಾಕ್ಟರ್ ಆಗಿದ್ದಾಗ ಅವರಿಗೆ ಕೂಡ ಅದಂಥದ್ದೊಂದು ಐಡಿಯಾ ಬಂತು. ಅದು ಉತ್ತಮವಾಗಿ ಜನರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿ, ಈ ಆರೋಗ್ಯ ಕೇಂದ್ರ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗಿ ಪರಿವರ್ತನೆಯಾಗಿ ಜನರಿಗೆ ಉತ್ತಮ ಅನುಕೂಲ ಆಗ್ತದೆ ಅನ್ನೋ ಒಂದು ಇದಿದೆ, ನಮಗೆ ಭರವಸೆ ಇದೆ ಸರ್. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಸರ್, ಈಗ ಪ್ರತಿ ಒಂದು ಸಮುದಾಯಕ್ಕೂ ಒಂದೊಂದು ಸಮುದಾಯ ಭವನಗಳನ್ನ ಕಟ್ಟಬೇಕು ಅಂತ ಈಗ ತಮ್ಮ ಒಂದು ವಾರ್ಡಲ್ಲಿ ಒಂದು ಸ್ಲಮ್ ಕೂಡ ಬರ್ತವೆ. ಈಗ ಸಾಕಷ್ಟು ಒಂದು ಜನಸಾಮಾನ್ಯರ ಆರ್ಥಿಕ ಮಟ್ಟ ಕೂಡ ಕೆಳಮಟ್ಟದಲ್ಲಿ ಇರುತ್ತೆ. ಅವರು ಏನೋ ಒಂದು ಮದುವೆ ಮುಂಚಿನ ಕಾರ್ಯಕ್ರಮ ಮಾಡೋದಿದ್ರೆ ಒಂದು ಈ ತರ ಚೌಟ್ರಿ ಹಾಲ್ ಬುಕ್ ಮಾಡಿ ಮಾಡುವಷ್ಟು ಮಟ್ಟಿಗೆ ಅವರ ಆರ್ಥಿಕ ಮಟ್ಟ ಸುಧಾರಣೆ ಇರಂಗಿಲ್ಲ. ಮಂಗಳೂರು ಸಾಕಷ್ಟು ಒಂದು ಮುಂದುವರಿದ ಒಂದು ಏರಿಯಾ ಕೂಡ, ಒಂದು ಮೆಟ್ರೋ ಒಂದು ಸಿಟಿ ಲೆವೆಲ್ಗೆ ಬರುತ್ತೆ. ತಮ್ಮ ವಾರ್ಡಲ್ಲಿ ಸರ್ ಈಗ ಸಮುದಾಯ ಭವನಗಳು ಆಲ್ರೆಡಿ ಇದಾವು, ಇಲ್ಲ ಮುಂಬರುವ ದಿನಮಾನಗಳಲ್ಲಿ ತಮ್ಮ ಒಂದು ಅಧಿಕಾರದ ಮುಖಾಂತರ ಸಮುದಾಯ ಭವನಗಳನ್ನ ಕಟ್ಟುವಂತ ವ್ಯವಸ್ಥೆ ಆಗ್ತದೆಯೋ ಹೇಗೆ? ನಮ್ಮ ವಾರ್ಡಲ್ಲಿ ಒಟ್ಟೊಂದು 4 ಅಂಬೇಡ್ಕರ್ ಭವನ ಇದೆ. ಆಲ್ರೆಡಿ ನಾವು ಅಂಬೇಡ್ಕರ್ ಭವನ ಎಲ್ಲ ಮಾಡಿದ್ದೀವಿ. ಒಂದು ಸುರತ್ಕಲಲ್ಲಿ ಇರ್ಬೋದು, ಕೃಷ್ಣನಗರದಲ್ಲಿ ಮಾಟೆಗುರಿ, ಮತ್ತೊಂದು ಇಲ್ಲಿ ಕುರ್ದಪ್ಪು ದೇವಸ್ಥಾನ ಇದೆ, ಅದರ ವಠಾರದಲ್ಲೇ ಒಂದು ಅಂಬೇಡ್ಕರ್ ಭವನಗಳಿದೆ. ಇದರ ಜೊತೆಗೆ ನಮ್ಮ SEZ ಕಾಲೋನಿ ಅಂತ ಇದೆ, MSEZ ಕಾಲೋನಿ ಅಂದರೆ SEZಗೆ ಯಾರೆಲ್ಲ ಆ ಕಳವಾರ ಭಾಗದಲ್ಲಿ ಯಾರೆಲ್ಲ ಜಾಗವನ್ನು ಕಳ್ಕೊಂಡಿದಾರ ಅವ್ರಿಗೆ ಪರ್ಯಾಯ ವ್ಯವಸ್ಥೆಯಾಗಿ ಮನೆ ಕಟ್ಟಲಿಗೋಸ್ಕರ ಅಂತ ಸಿಕ್ಕಿದಂಥ ಕಾಲೋನಿ. ಆ ಕಾಲೋನಿಯಲ್ಲಿ ಕೂಡ ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇದಿದೆ ಸಮುದಾಯ ಭವನ. ಮತ್ತೊಂದು ಲಾಸ್ಟ್ ಒಂದು 2 ತಿಂಗಳ ಮೊದಲೊಮ್ಮೆ ಒಂದು ಗುದ್ದಲಿ ಪೂಜೆಯನ್ನು ಎಲ್ಲ ಆಗಿ ಇನ್ನು ಕೆಲಸ ಕಾಮಗಾರಿಗಳೆಲ್ಲ ಪ್ರಾರಂಭ ಆಗಲಿಕ್ಕೆ ಬಾಕಿ ಇದೆ ಸಮುದಾಯ ಭವನ. ಇದರಿಂದಾಗಿ ಜನರಿಗೆಲ್ಲ ಅನುಕೂಲ ಆಗಬಹುದು ಅನ್ನೋ ಉದ್ದೇಶದಿಂದ ಒಂದು ಮಾಡುವಲ್ಲಿಯೂ ಕೂಡ ಸಾಕಷ್ಟು ಒಂದು ಮುತುವರ್ಜಿ ವಹಿಸ್ತಾ ಇದ್ದೀವಿ ಸರ್. ತುಂಬಾ ಸಂತೋಷ. ಅದ್ರ ಜೊತೆಗೆ ಸರ್ ಈಗ ಒಂದು ಸ್ಮಶಾನ ಅಭಿವೃದ್ಧಿ ಕೂಡ ಆಗ್ಬೇಕು ಸರ್. ರಾಜ್ಯ ಸರ್ಕಾರದಿಂದ ಸಾಕಷ್ಟು ಒಂದು ಅನುದಾನ ಬಂದಿರ್ತದೆ. ಇಲ್ಲಿ ಒಂದ್ ಕಡೆ ಈಗ ಸರ್ಕಾರ ಹೇಳ್ತದೆ ಅದು ಸ್ಮಶಾನ ಅಲ್ಲ, ಒಂದು ಶಾಂತಿ ಧಾಮ ತರ ಮಾಡ್ಬೇಕು ಅಂತ ಹೇಳಿ. ಅಲ್ಲಿ ಒಂದು ಗಾರ್ಡನಿಂಗು, ಕೂತ್ಕೊಳ್ಳಿಕ್ಕೆ ಚೇರು, ಮತ್ತೆ ನೀರಿನ ವ್ಯವಸ್ಥೆ, ಕಾಂಪೌಂಡ್ ಕೂಡ ಹೋಗ್ಬೇಕು. ಇಂಥ ಒಂದು ಸ್ಮಶಾನ ಅಭಿವೃದ್ಧಿ ಹೇಗೆ ನಡೀತಿದೆ? ನನ್ನ ವಾರ್ಡಲ್ಲಿ ಒಂದು ಸ್ಮಶಾನ ಬರ್ತದೆ. ಅದು ಬಿಟ್ಟರೆ ನಮಗೆ ಸುರತ್ಕಲ್ಗೆ ಬರುವಂಥದ್ದು ಇನ್ನೊಂದು ಸುರತ್ಕಲ್ ಜಂಕ್ಷನ್ ಅಲ್ಲಿ ಇರುವಂಥ ಒಂದು ಸ್ಮಶಾನ ಇದೆ, ಅದು 6ನೇ ವಾರ್ಡಿಗೆ ಬರ್ತದೆ.
ಆದರೂ ಕೂಡ ಎಲ್ಲರೂ ಬರುವಂಥದ್ದು ಅಲ್ಲಿ ಹೆಚ್ಚಾಗಿ ಡಿಪೆಂಡ್ ಆಗೋದು ಅದೇ ಸ್ಮಶಾನಕ್ಕೆ. ಅಲ್ಲಿ ಕೂಡ ಮೊನ್ನೆ ಒಂದು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಎಲ್ಲ ಎಲೆಕ್ಟ್ರಿಕಲ್ ಎಲ್ಲ ಇದು ಮಾಡಲಿಕ್ಕೋಸ್ಕರ ಬೋಳರ್ ಬಿಟ್ಟರೆ ಮಂಗಳೂರು ನನ್ನ ಪ್ರಕಾರ ಬೋಳರ್ ಬಿಟ್ಟರೆ ಬೇರೆ ಎಲ್ಲಿ ಕೂಡ ಇಲ್ಲ ಅದು. ಅಂತ ಎಲೆಕ್ಟ್ರಿಕಲ್ ಇದು ಫರ್ದರ್ ಮಾಡಲಿಕ್ಕೆಲ್ಲ ವ್ಯವಸ್ಥೆಗಳು ಆಗ್ತಾ ಉಂಟು. ಒಟ್ಟು ಒಂದು 2.5 ಕೋಟಿ ಕಾಮಗಾರಿದು ಒಂದು ತಿಂಗಳು ಮೊದಲೇ ಗುದ್ದಳ ಪೂಜೆ ಎಲ್ಲ ಆಯಿತು. ಆದಷ್ಟು ಬೇಗ ಅದೆಲ್ಲ ವ್ಯವಸ್ಥೆ ಆಗ್ತದೆ. ಮತ್ತು ನನ್ನ ವಾರ್ಡಲ್ಲಿ ಒಂದು ಕೃಷ್ಣನಗರ ಅನ್ನೋ ಪ್ರದೇಶದಲ್ಲಿ ಒಂದು ಸ್ಮಶಾನ ಇದೆ. ಬಟ್ ಅದನ್ನು ಜನರು ಯಾರು ಉಪಯೋಗಿಸೋದಿಲ್ಲದ ಕಾರಣ ಅದು ಆಗಿನ ಪಾಳು ಬಿದ್ದಿದೆ. ಕೋವಿಡ್ ಸಂದರ್ಭದಲ್ಲಿ ಎಮರ್ಜೆನ್ಸಿಯಾಗಿ ಬೇಕಾಗಬಹುದಂತ ಉದ್ದೇಶದಿಂದ ಕಾರ್ಪೊರೇಷನಲ್ಲಿ ಹೇಳಿ ಅದಕ್ಕೆ ಬೇಕಾದಂಥ ಟ್ರೈನ್ ವ್ಯವಸ್ಥೆ, ಕಟ್ಟಿಗೆ ವ್ಯವಸ್ಥೆ ಅದನ್ನೆಲ್ಲ ಮಾಡಿ ನಾವು ರೆಡಿ ಇಟ್ಟಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಈಗ MLA ಅವರ ಗಮನಕ್ಕೆ ತಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಅಭಿವೃದ್ಧಿ ಪಡಿಸಲಿಕ್ಕೆ ಇದೆ. ಒಟ್ಟಾಗಿ ಆ ಸ್ಮಶಾನವನ್ನು ಕೂಡ ಅದು ಪಾಳು ಬಿಡಲಿಕ್ಕೆ ಬಿಡುವುದಿಲ್ಲ. ಯಾಕೆಂದರೆ ಅದು ಹಿಂದೂ ರುದ್ರಭೂಮಿ ಆದ ಕಾರಣ ನಮಗೆ ಅದು ನಮ್ಮ ಕೊನೆ ಉಸಿರಿಗೆ ಉಪಯೋಗ ಆಗುವುದು ಅದೇ. ಅದಕ್ಕೋಸ್ಕರ ಅದನ್ನು ನಾವು ಪಾಳು ಬಿಡೋದು. ಮುಂದಿನ ದಿನಗಳಲ್ಲಿ ಆ ಸ್ಮಶಾನವನ್ನು ಕೂಡ ನಾವು ಡೆವಲಪ್ ಮಾಡ್ತೇವೆ. 100% ಆಗಿ ಡೆವಲಪ್ ಮಾಡ್ತೇವೆ. ನಾವು ಸಾಕಷ್ಟು ಒಂದು ಅಭಿವೃದ್ಧಿ ಅಂತ ತಾವು ಕೊಂಡೊಯ್ತೀವಿ ಸರ್. 100%. ತುಂಬಾ ಸಂತೋಷ ಸರ್. ಅದ್ರ ಜೊತೆಗೆ ಸರ್ ಈಗ ಬಡವರಿಗೆ ಒಂದು ಮನೆ ಕೊಡಿಸುವಂತ ಕೆಲಸ ಕಾರ್ಯಗಳು ಆಗ್ಬೇಕು ಸರ್. ತಮ್ಮ ವಾರ್ಡಲ್ಲಿ ಒಂದು 2 ಸ್ಲಮ್ ಏರಿಯಾ ಕೂಡ ಬರ್ತದೆ ಸರ್. ತಾವು ಒಂದು ಎಲೆಕ್ಷನ್ ಒಂದು ಕಂಟೆಸ್ಟ್ ಮಾಡೋಗ್ಲೂ ಕೂಡ ಸಾಕಷ್ಟು ಜನ ಹೇಳಿರ್ತಾರೆ ಸರ್ ನಮಗೊಂದು ಸೂರನ್ನು ಕಲ್ಪಿಸ್ಕೊಡಿ ಅಂತ. ಇದ್ರ ಬಗ್ಗೆ ಏನೇನು ಒಂದು ಕೆಲಸ ಕಾರ್ಯಗಳು ನಡೀತಿದೆ? ಮುಖ್ಯವಾಗಿ ನಮ್ಮ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಜನತಾ ಕಾಲೋನಿ ಅಂತ ಒಂದು ಪ್ರದೇಶ ಇದೆ. ನಮ್ಮ ವಾರ್ಡಿನ ಬಿಟ್ಟು ಬೇರೆ ಪ್ರದೇಶ ಅದು. ಪ್ಲಸ್ ಒಂದು ಕುಂಜದ ಬೈ 2 ಕಡೆ ಸರ್ಕಾರದ ಕಡೆಯಿಂದ G+3 ಮಾದರಿಯಲ್ಲಿ ಫ್ಲ್ಯಾಟಿನ ಕಾಮಗಾರಿಗಳು ನಡೀತಾ ಇದೆ. ಇಲ್ಲಿಗೆ ತನಕ ಕಾಮಗಾರಿ ನಡೀತಾ ಇದೆ. 600 ಫ್ಲ್ಯಾಟಿನ ಕಾಮಗಾರಿ ನಡೀತಾ ಇದೆ. ಒಟ್ಟಾಗಿ ಯಾರೆಲ್ಲ ಪ್ರಿಯೋರಿಟಿ ಬೇಸ್ ಅಂದರೆ 2011 ಇಸವಿಯ ನಂತರ ಯಾರೆಲ್ಲ 10-11 ಈ ಇಸವಿ ನಂತರ ಯಾರೆಲ್ಲ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಅದನ್ನು ತನಿಖೆ ಮಾಡಿ, ಅಂದರೆ ಪರಿಶೀಲಿಸೋದು. ಯಾಕೆಂತ ಹೇಳಿದರೆ ಆ ಟೈಮಲ್ಲಿ ಅರ್ಜಿ ಕೊಟ್ಟಿರ್ತಾರೆ. ನಂತರ ದಿನಗಳಲ್ಲಿ ಅವರು ಸ್ವಂತ ಮನೆ ಕಟ್ಟಿರ್ಬೋದು, ಸ್ವಂತ ಲ್ಯಾಂಡ್ ಪರ್ಚೇಸ್ ಮಾಡಿರ್ಬೋದು, ಅಥವಾ ಅವ್ರಿಗೀಗ ಮನೆ ಬೇಡದಿರ್ಬೋದು. ಅಂಥದ್ದೆಲ್ಲ ಅದನ್ನೆಲ್ಲ ಪರಿಶೀಲಿಸಿ ಪ್ರಿಯೋರಿಟಿ ವೈಸಲ್ಲಿ ಅದು ನಮ್ಮ ಕಾರ್ಪೊರೇಷನ್ ಕಡೆಯಿಂದಲೇ ಮನೆ ಹಂಚುವಂಥ ಕೆಲಸ ಕಾಮಗಾರಿಗಳು ಆಗ್ತಾಯಿದೆ. ನನಗೆ ಕೂಡ ಸಾಕಷ್ಟು ಮನವಿಗಳು ಬಂದಿದೆ. ನಾನು ಆಲ್ರೆಡಿ ಮನವಿ ಕೊಟ್ಟಿದ್ದೇನೆ ಕಾರ್ಪೊರೇಷನ್ಗೆ, ಬರಲಿಲ್ಲ, ಇನ್ನೂ ಕೂಡ ಆಗಲಿಲ್ಲ ಅಂತ. ಬಟ್ ಅದು ಹಂತವಾಗಿ ಬರ್ತದೆ. ಅದರ ಜೊತೆಗೆ ಅದು ಏನಿದ್ರು ಪ್ರಿಯೋರಿಟಿ ವೈಸಲ್ಲಿ ಬರುವಂಥದ್ದು. ಅದಕ್ಕೆ ನಾವು ನಾಳೆ ಒಬ್ಬರು ಅರ್ಜಿ ಕೊಟ್ಟರೆ ಅವರಿಗೆ ನಾಳೆನೇ ನಾವು ಕೊಟ್ಟರೆ ನಮ್ಮದು ಕೂಡ ತಪ್ಪಾಗ್ತದೆ. ಅದಕ್ಕೋಸ್ಕರ ಅಂಥದ್ದೆಲ್ಲ ಬಿಟ್ಟು ನಾವು ಪ್ರಿಯೋರಿಟಿ ಬೇಸಲ್ಲಿ ನಾವು ಮನೆ ಹಂಚಿಕೆ ಮಾಡುವಂಥದ್ದು ಕೆಲಸ ಕಾಮಗಾರಿಗಳು ನಮ್ಮ ಕಾರ್ಪೊರೇಷನ್ ಕಡೆಯಿಂದ ನಡೀತದೆ. ತುಂಬ ಸಂತೋಷ ಸರ್. ಸ್ವಚ್ಛತೆ ಮತ್ತೆ ನೈರ್ಮಲ್ಯೀಕರಣ ಅಂತ ಬಂದರೆ ಸರ್, ಒಂದು ಪ್ರತಿ ಮನೆಯಲ್ಲೂ ಕೂಡ ಒಂದು ಬಾತ್ರೂಮ್ ಆಗಬೇಕು. ಈಗ ಕೇಂದ್ರದ ನಮ್ಮ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಕೂಡ ಸಾಕಷ್ಟು ಒಂದು ಸ್ವಚ್ಛತೆ ಬಗ್ಗೆ ಒಂದು ಒತ್ತನ್ನು ನೀಡ್ತಾರೆ. ಎಲ್ಲೆಲ್ಲಿ ಒಂದು ಅವಶ್ಯಕತೆ ಇದೆ ಅಲ್ಲಿ ಒಂದು ಕಾಮನ್ ಶೌಚಾಲಯಗಳು, ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಒಂದು ಹೈಟೆಕ್ ಶೌಚಾಲಯಗಳನ್ನು ಕೂಡ ನಿರ್ಮಾಣ ಮಾಡೋದು ಆಗ್ತದೆ ಸರ್. ಇಂಥ ಒಂದು ಸ್ವಚ್ಛತೆ ಮತ್ತು ನೈರ್ಮಲ್ಯೀಕರಣದ ಬಗ್ಗೆ ಯಾವ ರೀತಿ ಒತ್ತನ್ನು ಕೊಡ್ತಾ ಇದ್ದೀವಿ? ಮುಖ್ಯವಾಗಿ ಸ್ವಚ್ಛತೆಗೆ ಆದ್ಯತೆ ಕೊಡುವಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಕೊಡುವುದು. ಆಗಿರುವಾಗ ಸುರತ್ಕಲ್ ಜಂಕ್ಷನಲ್ಲಿ ಈಗಾಗಲೇ ಒಂದು ಪಬ್ಲಿಕ್ ಟಾಯ್ಲೆಟ್ ಎಲ್ಲ ಇದೆ, ಅಲ್ಲಿ ಉಪಯೋಗಿಸಲಿಕ್ಕೆ. ಇನ್ನೊಂದು ಹೇಳಿದರೆ ನಮಗೆ ಮನವಿ ಬಂದ ಪ್ರಕಾರ ಗೋವಿಂದಾಸ್ ಕಾಲೇಜ್ ಹತ್ರ ಒಂದು ಬಸ್ ಸ್ಟ್ಯಾಂಡ್ ಎಲ್ಲ ಇರುವ ಕಾರಣ ಅಲ್ಲಿ ಒಂದು ಶೌಚಾಲಯದ ಅಗತ್ಯ ಇದೆ ಅಂತ ಹೇಳಿದರು. ಅದಕ್ಕೆ ನಾನು ಈಗಾಗಲೇ HPCL ಅವರಿಗೆ ಅವರ CSR ಫಂಡಿಂದ ನಮಗೆ ಒಂದು ಟಾಯ್ಲೆಟ್ ಅವಶ್ಯಕತೆ ಇದೆ ಅಂತ ನಾನು ಮನವಿಯನ್ನು ಕೊಟ್ಟಿದ್ದೇನೆ ಶಾಸಕರ ಮುಖಾಂತರ. ಅವರು ಕೂಡ ಲಾಸ್ಟ್ ಟೈಮ್ ಅವರಿಗೆ ಬಂದಂಥ ಫಂಡೆಲ್ಲ ಏನಿರ್ತದೆ ಕೇವಲ ಕೋವಿಡ್ಗೆ ಡೈವರ್ಟ್ ಮಾಡಿರ್ತಾರೆ ಅವರು. ಅದು ನಮ್ಮ ಸರ್ಕಾರದ ಆದೇಶ ಪ್ರಕಾರ ಅವರು ಕೂಡ ಕೋವಿಡ್ನ ಇದಕ್ಕೋಸ್ಕರ ಮಾತ್ರ ಉಪಯೋಗ ಮಾಡ್ತಿರ್ತಾರೆ. ಬಟ್ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಗೋವಿಂದಾಸ್ ಕಾಲೇಜ್ ಹತ್ರ ಕೂಡ ಒಂದು ಟಾಯ್ಲೆಟ್, ಸಾರ್ವಜನಿಕ ಶೌಚಾಲಯ ಮಾಡುವಂಥ ಕೆಲಸ ಕಾಮಗಾರಿ. ಮತ್ತು ನಮ್ಮ ವಾರ್ಡಲ್ಲಿ ನೋಡಲಿಕ್ಕೆ ಹೋದರೆ ಆಲ್ಮೋಸ್ಟ್ 99% ಎಲ್ಲ ಕಡೆ ಕೂಡ 99 ಅಲ್ಲ 100% ಎಲ್ಲ ಮನೆಗಳಲ್ಲೂ ಕೂಡ ಟಾಯ್ಲೆಟ್ ಇದೆ. ಅಂದರೆ ಅದರ ಇಡೀಲಿ ಒಂದು ಸಮಸ್ಯೆ ಏನಂದರೆ UGD. ಈ UGD ಡ್ರೈನೇಜ್ ಏನು ಸಮಸ್ಯೆ ಅಂದರೆ ನಮ್ಮ ಸುರತ್ಕಲ್ ಭಾಗದಲ್ಲಿ ಅಧಿಕೃತವಾಗಿ UGD ಕನೆಕ್ಷನ್ ಕೊಡಲಿಕ್ಕೆ ಇಲ್ಲ. ಯಾಕೆ ಹೇಳಿಲ್ಲ ಅಂತ ಹೇಳಿದರೆ, ಈಗ ಅಮೃತ್ ಯೋಜನೆ ಅಡಿಯಲ್ಲಿ ಕೆಲಸ ಕಾಮಗಾರಿಗಳು ಆಗ್ತಾಯಿದೆ. ಆದರೆ ಹಳೆಯ ಕೆಲಸ 2011
15 ಆ ಸಾಲಿನಲ್ಲಿ ಮಾಡಿದಂಥ UGD ಕೆಲಸ ಏನಿದೆ, ವೆಟ್ ಮ್ಯಾನ್ಯುವಲ್ ಇರ್ಬೋದು ಅಥವಾ ಪೈಪ್ಲೈನ್ ಎಲ್ಲ ಅಷ್ಟು ಸರಿಯಾಗಿ ಮಾಡಲಿಲ್ಲ ಅಂತ ನನ್ನ ಸ್ವಂತ ಅಭಿಪ್ರಾಯ. ಆಗಿರುವಾಗ ಅದು ಕೊಟ್ಟರು ಕೂಡ ಇಲ್ಲಿ ಅದರ ಮೇಲೆ ಬರುವಂಥದ್ದು, ಸಾರ್ವಜನಿಕರಿಗೆ ತೊಂದರೆ ಆಗುವಂಥದ್ದೆಲ್ಲ ಇದೆ. ಅದಕ್ಕೋಸ್ಕರ ಈಗ ತಾನೇ ಅಮೃತ ಯೋಜನೆಯಲ್ಲಿ ಎಲ್ಲ ಮುಂಚೆ ಯಾವುದೆಲ್ಲ ವೆಟ್ಟು ಎಲ್ಲ ಮ್ಯಾನ್ಯುವಲ್ ಎಲ್ಲ ಇತ್ತು, ಡ್ರೈನೇಜ್ ಎಲ್ಲ ಇತ್ತು, ಅದನ್ನೆಲ್ಲ ತೆಗೆದು ಸಂಪೂರ್ಣವಾಗಿ ಹೊಸತನ್ನೇ ಮಾಡುವಂಥ ಕೆಲಸ ಕಾಮಗಾರಿಗಳು ನಡೀತಾ ಇದೆ. ಆದ ಕಾರಣ ಡ್ರೈನೇಜ್ ವ್ಯವಸ್ಥೆ ಕೂಡ ಉತ್ತಮ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಆಗ್ತದೆ ಅನ್ನೋ ಭರವಸೆ ಇದೆ. ಇದರ ಜೊತೆಗೆ ಸ್ವಚ್ಛತೆ ಅಂದರೆ ಟಾಯ್ಲೆಟ್ ಅಲ್ಲದೆ ಇಂಥ ಯಾವುದಾದ್ರೂ ನಮ್ಮ ಕೆಲವು ಸಾರ್ವಜನಿಕರು ಏನಂದರೆ ರಸ್ತೆ ಬದಿಯಲ್ಲಿ ತಂದು ಕಸ ಹಾಕುವಂಥದ್ದು, ಇಂಥ ಕೆಲಸಗಳಾಗ್ತಾಯಿತ್ತು. ನನ್ನ ವಾರ್ಡಲ್ಲಿ ನಾನು ಕಾರ್ಪೊರೇಟರ್ ಆಗಿ ಬಂದ ನಂತರ ನಾನೊಂದು 8 ಬ್ಲ್ಯಾಕ್ ಸ್ಪಾಟನ್ನು ನಾವು ಗ್ರೀನ್ ಸ್ಪಾಟ್ ಆಗಿ ಕನ್ವರ್ಟ್ ಮಾಡಿದ್ದೇವೆ. ಇದಕ್ಕೆ ನನಗೆ ನಿಜವಾಗಿ ಹೇಳ್ಬೇಕಾದ್ರೆ ಊರಿನವರು ಕೂಡ ಸಹಕಾರ ಮಾಡಿದರು. ನಮ್ಮ ಸ್ವಚ್ಛ ಸುರತ್ಕಲ್ ಅನ್ನೋ ಒಂದು ತಂಡ ಇದೆ, ಅವರು ಕೂಡ ಸಂಪೂರ್ಣವಾಗಿ ಸಹಕಾರ ಮಾಡಿದರು. ನಮ್ದು ಇಲ್ಲಿ ಒಂದು ಕಾನ ಅನ್ನೋ ಜಂಕ್ಷನ್ ಇದೆ, ಅಲ್ಲಿ ಅದನ್ನು ಮಿನಿ ಪಚ್ಚನಾಡಿ ಅಂತಲೇ ಕರಿತೇವೆ. ಯಾಕೆಂತ ಹೇಳಿದ್ರೆ ಪಚ್ಚನಾಡಿಯಲ್ಲಿ ಯಾವ ರೀತಿ ಡಂಪ್ ಆಗ್ತದೆ ಅದೇ ರೀತಿ ಇಲ್ಲಿ ಡಂಪ್ ಆಗುವ ಕೆಲಸ ಕಾಮಗಾರಿಗಳು ನಡೀತಿತ್ತು. ನಾವು ಸ್ವಚ್ಛತೆ ಮಾಡಿ ಹೋದ್ರೆ ನೆಕ್ಸ್ಟ್ ದಿನ ಮತ್ತೆ ಅದೇ ರೀತಿ ರಿಪೀಟ್ ಮಾಡ್ತಾಯಿದ್ರು ಜನಗಳು. ಅದಕ್ಕೆ ಅಲ್ಲಿ CC ಕ್ಯಾಮರಾ ಅಳವಡಿಸಿ ಅಲ್ಲಿ ನಾವು ರಾತ್ರಿ 3 ಗಂಟೆವರೆಗೆ ಒಂದು 3 ಬ್ಯಾಚ್ ಮಾಡಿ ಕಾದು ಕುಡಿಯುವ ಅಲ್ಲೇ ಕಾಯ್ತಾ ಇದ್ವಿ. ಯಾರಾದರೂ ತಂದು ಹಾಕಿದರೆ ಅಕಸ್ಮಾತ್ ಅವರಿಗೆ ಕಾರ್ಪೊರೇಷನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮೂಲಕ ಅವರಿಗೆ ಫೈನ್ ಹಾಕಿಸುವಂಥ ಕೆಲಸಗಳು ಇಂಥದ್ದೆಲ್ಲ ಕೆಲಸ ಮಾಡಿ ಅಲ್ಲಿ ನೆಕ್ಸ್ಟ್ ಅಲ್ಲಿ ಕೆಲಸ ನೀಟ್ ಆದಮೇಲೆ ಅಲ್ಲಿ ಗಿಡ ನೆಡುವ ಮೂಲಕ ಅದನ್ನು ಗ್ರೀನ್ ಸ್ಪಾಟ್ ಆಗಿ ಆ ಬ್ಲ್ಯಾಕ್ ಸ್ಪಾಟ್ ಏನಿರ್ತದೆ ಸಂಪೂರ್ಣವಾಗಿ ಬ್ಲ್ಯಾಕ್ ಸ್ಪಾಟನ್ನು ಗ್ರೀನ್ ಸ್ಪಾಟ್ ಮಾಡುವಂಥ ಕೆಲಸ ಕಾಮಗಾರಿಗಳು ಕೂಡ ನಾವು ಮಾಡಿದ್ದೇವೆ. ಈ ಮೂಲಕವಾಗಿ ಸಾಕಷ್ಟು ಒಂದು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಒಂದು ಮುತುವರ್ಜಿ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಸರ್. ಅದ್ರ ಜೊತೆಗೆ ಸರ್ ಈಗ ಒಂದು ಕಸ ವಿಲೇವಾರಿ ಕೂಡ ಒಂದು ದೊಡ್ಡ ಪ್ರಮುಖವಾದ ವಿಚಾರ. ಮಂಗಳೂರು ಮಹಾನಗರ ಪಾಲಿಕೆಯಿಂದ ಒಂದು ಕಸವನ್ನು ವಿಲೇವಾರಿ ಮಾಡಲಿಕ್ಕೆ ವಾಹನಗಳ ವ್ಯವಸ್ಥೆ ಸಮರ್ಪಕವಾಗಿ ಇದೆಯೋ, ಪ್ರತಿಯೊಂದು ವಾರ್ಡಿಗೆ ಮನೆಗೆ ಹೋಗಿ ಕಸಗಳನ್ನು ಕಲೆಕ್ಟ್ ಮಾಡ್ತಾರೋ ಹೇಗೆ, ಜೊತೆಗೆ ಈಗ ಒಂದು ಹಸಿ ಕಸ ಒಣ ಕಸ ಅಂತ ವಿಂಗಡಣೆ ಮಾಡಿ ಕೂಡ ಕೊಡ್ಬೇಕು ಸರ್. ಆಮೇಲೆ ಒಂದು ಕಸ ವಿಲೇವಾರಿ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಜಾಗವನ್ನು ಕೂಡ ಇರಬೇಕು. ಇದ್ರ ಬಗ್ಗೆ ಏನೇನು ಒಂದು ಕೆಲಸ ಕಾರ್ಯಗಳು ಆಗ್ತಾ ಇದೆ? ನಾನು ಚುನಾವಣೆ ಸ್ಪರ್ಧೆ ಮಾಡಿ ಬಂದ ನಂತರ ದಿನಗಳಲ್ಲಿ ನನ್ನ ವಾರ್ಡಲ್ಲಿ ಯಾವ ರೀತಿ ಇತ್ತು ಅಂದರೆ, ಒಂದು ಭಾಗದಲ್ಲಿ ಡೈಲಿ ಕಸ ವಿಲೇವಾರಿ ಕಾಮಗಾರಿ ಆಗ್ತಾಯಿತ್ತು. ಮತ್ತೊಂದು ಭಾಗದಲ್ಲಿ ಒಂದು 70% ಅಷ್ಟು ಭಾಗದಲ್ಲಿ 2 ದಿನಕ್ಕೊಮ್ಮೆ ಕಸದ ಗಾಡಿ ಎಲ್ಲ ಬರ್ತಾಯಿತ್ತು, ಡೋರ್ ಟು ಡೋರ್ ಹೋಗ್ತಾಯಿತ್ತು. ಜನರು ಎಲ್ಲ ನನಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗ ಮೊದಲಿಂದ ಕೂಡ ಈಗಿನ 2 ದಿವಸಕ್ಕೊಮ್ಮೆ ಬರ್ತದೆ, ಇದನ್ನು ಸರಿ ಮಾಡಿಸಿ ಅಂತ. ನಾನು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರ ಹತ್ರ ಮಾತಾಡುವಾಗ ಇಲ್ಲ ನಮ್ಮ ಹತ್ರ ವೆಹಿಕಲ್ ಶಾರ್ಟೇಜ್ ಇದೆ, ಅದು ಇದೆಲ್ಲ ತುಂಬ ಕಾರಣಗಳೆಲ್ಲ ಕೊಟ್ಟರು. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ 2 ದಿವಸಕ್ಕೊಮ್ಮೆ ಕೊಂಡೋಗೋದು ಒಂದು ಸಮಸ್ಯೆ, ಇನ್ನೊಂದು ವೆಹಿಕಲ್ ಬ್ರೇಕ್ ಡೌನ್ ಆದರೆ ಆ 2 ದಿನ ಇದ್ದದ್ದು 4 ದಿನ ಆಗ್ತದೆ. ಕಸ ವಿಲೇವಾರಿ 4 ದಿನ ಎಲ್ಲ ವೆಟ್ ವೇಸ್ಟ್ ಇರಲಿ ಡ್ರೈ ವೇಸ್ಟ್ ಇರಲಿ 4 ದಿನ ತಮ್ಮ ಕಸವನ್ನು ನಮ್ಮ ಮನೆಯಲ್ಲೇ ಇಟ್ಕೊಳ್ಳುವಂಥ ವ್ಯವಸ್ಥೆ ಇತ್ತು. ನಾನು ಸಂಬಂಧಪಟ್ಟ ಇಲಾಖೆಗೆಲ್ಲ ಮಾತಾಡಿ ಒತ್ತಡ ಎಲ್ಲ ತಂದ ನಂತರ ಈಗ ಒಂದು ಎಕ್ಸ್ಟ್ರಾ ವೆಹಿಕಲ್ ಹಾಕಿ ಡೈಲಿ ಡೋರ್ ಟು ಡೋರ್ 100% ಆಗಿ ಒಂದು ಬ್ರೇಕ್ ಡೌನ್ ಆದರೆ ಬಿಟ್ಟರೆ, ಇಲ್ಲದ್ರೆ ಡೈಲಿ ರೆಗ್ಯುಲರ್ ಆಗಿ ಡೋರ್ ಟು ಡೋರ್ ಕಸ ವಿಲೇವಾರಿ ವೆಹಿಕಲ್ ಎಲ್ಲ ಹೋಗ್ತಾ ಇದೆ, ಪ್ರಾಮಾಣಿಕವಾಗಿ ಆಗ್ತಾಯಿದೆ. ಜನರು ಕೂಡ ಈಗ ನಮಗೆ ಸ್ಪಂದನೆ ಕೊಡ್ತಾ ಇದ್ದಾರೆ. ಅಂದರೆ ಈ ವೆಟ್ ವೇಸ್ಟ್ ಇರಲಿ ಡ್ರೈ ವೇಸ್ಟ್ ಇರಲಿ ಅದನ್ನು ಸಪ್ರೇಟ್ ಸ್ಯಾಗ್ರಿಗೇಷನ್ ಮಾಡಲಿಕ್ಕೆ ಜನರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದಾಗಿ ನಮ್ಮ ವಾರ್ಡಲ್ಲಿ ಕಸ ವಿಲೇವಾರಿ ಸಮಸ್ಯೆ ಕೂಡ ಇತ್ತು, ಅದು ಕೂಡ ಈಗ ನಿರ್ವಹಣೆ ಆಗಿದೆ. ಈ ಮೂಲಕ ಸರ್ ಒಂದು ಕಸ ವಿಲೇವಾರಿಯನ್ನು ಕೂಡ ಸಾಕಷ್ಟು ಮುತುವರ್ಜಿ ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಸರ್. ಎಲ್ಲೋ ಒಂದು ಕಡೆ ತುಳು ಭಾಷೆ ಬಗ್ಗೆ ತುಂಬ ಅಭಿಮಾನ. ಈಗ ಮಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಜನರಲ್ ಬಾಡಿ ಮೀಟಿಂಗಲ್ಲೂ ಕೂಡ ಸಾಕಷ್ಟು ಅದನ್ನು ಚರ್ಚೆ ಮಾಡಿದ್ದೀರಿ ಸರ್. ಎಲ್ಲೆಲ್ಲಿ ಒಂದು ಕನ್ನಡದ ಒಂದು ನಾಮಫಲಕಗಳನ್ನು ಹಾಕ್ತೀರಿ, ಅದರ ಜೊತೆಗೆ ಕೂಡ ಮಂಗಳೂರಲ್ಲಿ ಒಂದು ತುಳು ಭಾಷೆಯಲ್ಲೂ ಕೂಡ ನಾಮಫಲಕಗಳನ್ನು ಹಾಕಬೇಕು ಅನ್ನೋದು ತಮ್ಮ ಒಂದು ಆಶಯ, ಒಂದು ಭಾಷೆ ಬಗ್ಗೆ ಕೂಡ ಅಭಿಮಾನ. ನಾವು ಕೂಡ ಸಾಕಷ್ಟು ಈಗ ಒಂದು ಮುಂಬೈಯಲ್ಲಿ ಇಲ್ಲ ಒಂದು ಹೊರ ಒಂದು ದೇಶದಲ್ಲೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅಲ್ಲಿ ಒಂದು ತುಳು ಭಾಷಿಗರು ಕೂಡ ಸಾಕಷ್ಟು ಇದ್ದಾರೆ ಸರ್. ಅಲ್ಲಿ ಕೂಡ ಒಂದು ತಮ್ಮ ಒಂದು ತುಳು ಭಾಷೆ ಬಗ್ಗೆ ಅಭಿಮಾನ ಸಂಘಗಳು ಸಾಕಷ್ಟು ಇದೆ. ಇಲ್ಲೊಂದು ಕಡೆ ಲೋಕಲ್ ಲ್ಯಾಂಗ್ವೇಜು ನಶಿಸಬಾರ್ದು ಅನ್ನುವಷ್ಟರ ಮಟ್ಟಿಗೆ ತಾವು ಅದ್ರ ಬಗ್ಗೆ ಹೋರಾಟ ಮಾಡ್ತಿದ್ದೀವಿ. ಯಾವ ರೀತಿ ಅದರ ಬಗ್ಗೆ ಹೋರಾಟ ಸರ್ ನಡೀತಿದೆ? ಮುಖ್ಯವಾಗಿ ಹೇಳ್ಬೇಕಂದ್ರೆ
ನಮ್ಮದು ತುಳು ಅನ್ನೋದು ಇಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ತುಳು ಭಾಷೆಗೆ ಅಂದರೆ ಅದರ ಮಾನ್ಯತೆ ಇದೆ. ನಮ್ಮ ಹಳೆ ಶಾಸಕರು ಇರ್ಬೋದು, ಈಗಿನ ಶಾಸಕರು, ಸಂಸದರು ಎಲ್ಲ ಇದರ ಬಗ್ಗೆ ವಿಧಾನಸೌಧ ಇರ್ಬೋದು, ಲೋಕಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ. ಯಾಕೆಂತ ಹೇಳಿದ್ರೆ ತುಳು ಭಾಷೆಯನ್ನು ಇಂಟರ್ನ ಪರಿಚಯಕ್ಕೆ ಸೇರಿಸಬೇಕನ್ನೋ ಉದ್ದೇಶದಿಂದ ಅವರು ಧ್ವನಿ ಎತ್ತಿದ್ದಾರೆ. ಈವರೆಗೆ ಆಗಲಿಲ್ಲ. ಆದರೆ ನನಗೆ ಒಂದು ಅನಿಸಿತ್ತು ಏನಂದರೆ, ಓಕೆ ಅದು 8ನೇ ಪರಿಚ್ಛೇದಕ್ಕೆ ಸೇರುತ್ತೋ ಇಲ್ಲೋ, ಸೇರಲೇಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರ್ತೇವೆ. ಆದರೆ ಸೇರ್ಲಿಲ್ಲಂದ್ರೂ ಕೂಡ ನಮ್ಮ ಈ ತುಳುಗೆ ಒಂದು ಲಿಪಿ ಕೂಡ ಇದೆ. ಆ ಲಿಪಿ ನಶಿಸಿ ಹೋಗಬಾರ್ದು, ಅದಕ್ಕೆ ಒಂದು ಪುನರ್ಜೀವಿಸಬೇಕು. ಅಂದರೆ ಹಳೆ ಕಾಲದಲ್ಲಿ ಅದಕ್ಕೆ ಲಿಪಿ ಇತ್ತು. ಆ ಲಿಪಿ ಏನಾಯ್ತಂದ್ರೆ ತುಳು ಭಾಷೆಯನ್ನು ಮಾತಾಡ್ತಾರೆ, ಅದರ ಲಿಪಿಯನ್ನು ಯೂಸ್ ಮಾಡದ ಕಾರಣ ಅದರಲ್ಲಿ ನಶಿಸಿ ಹೋಗುವಂಥ ಸಂದರ್ಭ ಇತ್ತು. ಆದರೆ ಇದಕ್ಕೆ ಈಗ ಸ್ವಲ್ಪ ಪುನರ್ಜೀವ ಸಿಕ್ಕಿದೆ. ಜೈತುಳ್ನಾಡು ಅಥವಾ ಹಲವು ತುಳು ಪರ ಸಂಘಟನೆಗಳು ಇದ್ರ ಬಗ್ಗೆ ಒಂದು ಫ್ರೀ ಕ್ಲಾಸ್ ಮಾಡುವ ಮುಖಾಂತರ ಜನರಿಗೆ ಸ್ವಲ್ಪ ಉತ್ತೇಜನ ಕೊಡಲಿಕ್ಕೆಲ್ಲ ಪ್ರಾರಂಭ ಮಾಡಿದರು. ತುಳು ಸಾಹಿತ್ಯ ಅಕಾಡೆಮಿ ಕೂಡ ಇದ್ರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನೆಲ್ಲ ಮಾಡ್ತಾ ಇದೆ. ಹಾಗಿರುವಾಗ ತುಳಿನ ಬಗ್ಗೆ ನಮಗೂ ಕೂಡ ನಾವೊಂದು ಈ ಪ್ರದೇಶದಲ್ಲಿ ಹುಟ್ಟಿದ ಮೇಲೆ ನಮ್ಮ ತುಳುನಾಡಿಗೋಸ್ಕರ ಏನಾದರೂ ಮಾಡಬೇಕನ್ನೋ ಉದ್ದೇಶದಿಂದ ನಾನು ಕೂಡ ಯೋಚನೆ ಮಾಡಿದೆ. ತುಳು ಭಾಷೆ ಅನ್ನೋದು ನಾವೆಲ್ಲರೂ ಮಾತಾಡ್ತೇವೆ, ಆದರೆ ತುಳು ಲಿಪಿ ಏನಿದೆ ಅದು ಕೂಡ ನಶಿಸಿ ಹೋಗಬಾರ್ದು. ತುಳುಗೆ ಒಂದು ಲಿಪಿ ಒಂದಿದೆ ಅನ್ನೋದು ನಾವು ತೋರಿಸಿಕೊಡ್ಬೇಕನ್ನೋ ಉದ್ದೇಶದಲ್ಲಿ ನನ್ನ ಯೋಚನೆ ಏನು ಬಂತಂದರೆ, ಈಗ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ಅಥವಾ ಎಲ್ಲ ಕನ್ನಡ ಬೇಕೇ ಬೇಕು, ಯಾಕೆಂದರೆ ಅದು ನಮ್ಮ ರಾಜ್ಯ ಭಾಷೆ. ಅದರ ಜೊತೆ ಇಂಗ್ಲೀಷ್ ಅನ್ನೋದು ಒಂದು ಫ್ಲೂಯೆಂಟಿಗೋಸ್ಕರ ನಮಗೆ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಯಾವುದಂತ ಹೇಳಿದ್ರೆ ಇಂಗ್ಲೀಷ್. ಅದಕ್ಕೆ ಇಂಗ್ಲೀಷ್ ಮತ್ತು ಕನ್ನಡ ಬಳಸ್ತಾರೆ ಈಗ ಹೆಚ್ಚಾಗಿ. ಎಲ್ಲ ಅಂಗಡಿ ಮುಂಗಟ್ಟು ಇರಲಿ ಅಥವಾ ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿ ಬಳಸ್ತಾರೆ. ಅದರ ಜೊತೆ ಒಂದು ತುಳು ಲಿಪಿಯನ್ನು ಕೂಡ ಬಳಸಬೇಕು ಅನ್ನೋ ನಂದೊಂದು ಯೋಚನೆ ಇತ್ತು. ಅದಕ್ಕೋಸ್ಕರ ಕಾರ್ಪೊರೇಷನ್ ಕೌನ್ಸಿಲ್ ಮೀಟಿಂಗಲ್ಲಿ ಕೂಡ ಇದಕ್ಕೆ ಧ್ವನಿ ಎತ್ತಿದ್ದೇನೆ ನಾನು. ತುಳು ವಿಚಾರದ ಬಗ್ಗೆ, ತುಳುವಿನ ಮಹತ್ವವನ್ನು ತಿಳಿಸಿ ಅದನ್ನು ನಾವು ಯಾವ ಉದ್ದೇಶಗಳು ಅದನ್ನು ನಾವು ಪುನರ್ಜೀವ ಪಡೆದಂತಹ ತುಳು ಲಿಪಿಯನ್ನು ನಾವು ಬೀಳಲಿಕ್ಕೆ ಬಿಡಬಾರ್ದು ಅನ್ನೋ ಉದ್ದೇಶದಿಂದ ಅದಕ್ಕೆ ನಾವು ಇನ್ನಷ್ಟು ಒತ್ತು ಕೊಡಬೇಕಂತ ಹೇಳಿ ನಮ್ಮ ಕಾರ್ಪೊರೇಷನ್ನ ಬಿಲ್ಡಿಂಗ್ ಇರ್ಬೋದು, ಟೌನ್ ಹಾಲ್ ಇರ್ಬೋದು, ಅಥವಾ ಯಾವುದೇ ಉಪ ಕಚೇರಿ ಇರ್ಬೋದು, ಅಥವಾ ಯಾವುದೇ ಸರ್ಕಾರಿ ಇಲಾಖೆಗಳಿರ್ತದೆ, ಅಲ್ಲಿ ಕೂಡ ನಾವು ತುಳು ಭಾಷೆಯ ತುಳು ಬೋರ್ಡನ್ನು ಹಾಕೋ ಮುಖಾಂತರ, ಅಂಗಡಿ ಮುಂಗಟ್ಟುಗಳಲ್ಲಿ ಕೂಡ ತುಳು ಭಾಷೆಯ ಬೋರ್ಡನ್ನು ಹಾಕುವ ಮುಖಾಂತರ ನನ್ನ ಏರಿಯಾದಲ್ಲಿ ಈಗ ಕೆಲವೊಂದು ಕೊಲೋನಿಗಳಿಗೆ ಹೆಸರಿರ್ತದೆ, ಆ ಹೆಸರಲ್ಲಿ ಕೂಡ ತುಳು, ಕನ್ನಡ ಮತ್ತು ಇಂಗ್ಲೀಷ್ ಜೊತೆಗೆ ತುಳುವನ್ನು ಹಾಕುವಂಥ ಪ್ರಯತ್ನ ಕೂಡ ನಾನು ಮಾಡಿದ್ದೇನೆ. ಹಾಗಿರುವ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಈ ಹೊಸಪೇಟೆ 8ನೇ ವಾರ್ಡಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ ಕೂಡ ನಾನು ತುಳುವನ್ನು ಒಂದು ಅನುಷ್ಠಾನಕ್ಕೆ ತರಬೇಕನ್ನೋದು ನನ್ನ ಉದ್ದೇಶ ಇದೆ. ಅದನ್ನು ಖಂಡಿತವಾಗಿ ನಾನು ಮಾಡೇ ಮಾಡ್ತೇನೆ. ಈ ಮೂಲಕವಾಗಿ ಸಾಕಷ್ಟು ಇದು ಒಂದು ಅಭಿವೃದ್ಧಿಯ ಭಾಗ ಅಲ್ಲ, ಆದ್ರೆ ಒಂದು ನಮಗೆ ನಮ್ಮ ಪ್ರಾದೇಶಿಕ ಭಾಷೆಯನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ನಾನು ಮಾಡ್ತೇನೆ. ತುಂಬಾ ಸಂತೋಷ ಸರ್. ಈ ಮೂಲಕವಾಗಿ ಸಾಕಷ್ಟು ಅದ್ರ ಬಗ್ಗೆ ಅಂದ್ರೆ ಏನೋ ಒಂದು ಹೋರಾಟ ಮಾಡೋದ್ರಿಂದನೂ ಕೂಡ ಜನರಲ್ಲಿ ಒಂದು ಮನವರಿಕೆ ಆಗ್ತದೆ, ಗೌರವ ಹುಟ್ಟುತ್ತದೆ. ಇನ್ನು ಹೆಚ್ಚಿನ ತಾವು ಕೂಡ ಒಂದು ಕಲಿಬೇಕು, ಪೋಷಿಸಬೇಕು ಅನ್ನೋ ಮಾತು ಬರ್ತದೆ ಸರ್. ತಮ್ಮ ಒಂದು ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಸ್ಥಳೀಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಭರತ್ ಶೆಟ್ಟಿ ಸರ್ ಅವ್ರ ಕಡೆಯಿಂದ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ತಮಗೆ? ಅವರು 100% ಆಗಿ ನಮಗೆ ಉತ್ತಮ ನಾನಂತಲ್ಲ ಎಲ್ಲ ಕಾರ್ಪೊರೇಟ್ಗಳಿಗೆ ಉತ್ತಮ ಸಹಕಾರವನ್ನು ಕೊಡ್ತಾರೆ. ಆದರೆ ಅವರಿಗೂ ಕೂಡ ಸಮಸ್ಯೆ ಏನಂದರೆ 2 ವರ್ಷ ಕೋವಿಡ್ ಬಂದ ಕಾರಣ ಅವರಿಗೂ ಕೂಡ ಹೆಚ್ಚಾಗಿ ಅನುದಾನ ಎಲ್ಲ ತರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈಗ ಆಲ್ಮೋಸ್ಟ್ ಎಲ್ಲ ಇಲಾಖೆಗಳಿಂದ, ಅದು SC/ST ಗ್ರ್ಯಾಂಡ್ ಇರ್ಬೋದು, ಮೈನಾರಿಟಿ ಗ್ರ್ಯಾಂಡ್ ಇರ್ಬೋದು, ಅಥವಾ ಮೈನರ್ ಇರಿಗೇಷನಿಂದ ಈ ರಾಜಕಾಲುವೆ ಅಭಿವೃದ್ಧಿ, ಎಲ್ಲ ಅಭಿವೃದ್ಧಿ ಒಟ್ಟಾಗಿ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಉತ್ತಮವಾಗಿ ಎಲ್ಲ ಕಾರ್ಪೊರೇಟರ್ಗಳನ್ನು ಸಮಾನತೆ ದೃಷ್ಟಿಯಿಂದ ತಗೊಂಡು ಎಲ್ಲ ವಾರ್ಡ್ಗಳಿಗೆ ಸಮಾನತೆ ದೃಷ್ಟಿಯಲ್ಲಿ ಅನುದಾನವನ್ನು ಹಂಚುವ ಮೂಲಕ ಒಟ್ಟಾಗಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಒಳ್ಳೆ ಎಫರ್ಟನ್ನು ಹಾಕ್ತಾ ಇದ್ದಾರೆ. ಇದರ ಜೊತೆಗೆ ನಾನು ಆಗಲೇ ಉಲ್ಲೇಖ ಮಾಡಿದಾಗೆ ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ಗೆ ಒಂದು ಒತ್ತನ್ನು ಕೊಡ್ತಾ ಇದ್ದಾರೆ. ಅದರ ನಂತರ ಒಂದು ನಮ್ಮ ಹಳೆ ಸರ್ಕಾರ ಇರುವಾಗ ಒಂದು ಸುರತ್ಕಲ್ಲಲ್ಲಿ ಒಂದು ಹೊಸತಾಗಿ ಮಾರ್ಕೆಟ್ ನಿರ್ಮಾಣ ಆಗ್ತಿತ್ತು. ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ, ಹಳೆ ಮಾರ್ಕೆಟ್ ಇದ್ದದನ್ನೆಲ್ಲ ಡೆಮೊಲಿಷ್ ಮಾಡಿ ಹೊಸ ಮಾರ್ಕೆಟ್ಗೆ ಅಂತ ಪ್ಲ್ಯಾನ್ ಎಲ್ಲ ಮಾಡಿ ಸ್ಟ್ರಕ್ಚರ್ ಎಲ್ಲ ಬಂತು. ಸ್ಟ್ರಕ್ಚರ್ ಬರುವ ಸಂದರ್ಭದಲ್ಲಿ ಅಲ್ಲಿ ಒಂದು ಕೃಷಿ ಇಲಾಖೆ ಸಂಬಂಧಪಟ್ಟಂಥ ಒಂದು ಬಿಲ್ಡಿಂಗ್ ಇತ್ತು, ನಂತರ ಒಂದು ಮಹಿಳಾ ಮಂಡಲಕ್ಕೆ ಸಂಬಂಧಪಟ್ಟಂಥ ಒಂದು ಜಾಗ ಇತ್ತು.
ನಂತರ ಇನ್ನೊಂದು ಮೂಡಕ್ಕೆ ಸಂಬಂಧಪಟ್ಟಂಥ ಒಂದು ಬಿಲ್ಡಿಂಗ್ ಎಲ್ಲ ಇತ್ತು. ಇದರದೆಲ್ಲ ಏನು ಲ್ಯಾಂಡ್ ಕ್ಲಿಯರೆನ್ಸ್ ಆಗದೇ ಏನು ಪ್ರಾರಂಭ ಮಾಡಿದ ಕಾರಣ ಅದಕ್ಕೆ ಅದು ಕುಂಠಿತವಾಯಿತು, ಕೆಲಸ ಕಾಮಗಾರಿಗಳು ಕುಂಠಿತವಾಗಿ ನಮ್ಮ ಶಾಸಕರು ಬಂದ ನಂತರ MLA ಆಗಿ ಬಂದ ನಂತರ ಅವ್ರದ್ದೆಲ್ಲ ಲ್ಯಾಂಡ್ ಪ್ರಾಬ್ಲಮ್ ಏನೆಲ್ಲ ಡಿಸ್ಪ್ಯೂಟ್ ಇದೆ ಅದಕ್ಕೆಲ್ಲ ಪರ್ಯಾಯ ವ್ಯವಸ್ಥೆ ಮಾಡಿ ಅದನ್ನೆಲ್ಲ ಡಿಸ್ಪ್ಯೂಟ್ ಎಲ್ಲ ಕ್ಲಿಯರ್ ಮಾಡಿದ ನಂತರ ಈಗ ಕೆಲಸ ಪ್ರಾರಂಭ ಮಾಡಬೇಕಿದೆ. ಕೆಲಸ ಪ್ರಾರಂಭ ಮಾಡಲಿಕ್ಕೆ ಕಾಂಟ್ರಾಕ್ಟರ್ ಏನು ಹೇಳಿದಂದರೆ, ನಾನು ಆ ಟೈಮಲ್ಲಿ ಟೆಂಡರ್ ಹಾಕಿದ್ದೇನೆ, ಆ ಟೈಮಿಗೆ ಈ ಟೈಮಿಗೆ SR ರೇಟ್ ತುಂಬ ಡಿಫ್ರೆನ್ಸ್ ಇದೆ, ಪ್ಲಸ್ ನಾನು ಆ ಟೈಮಲ್ಲಿ ಟೆಂಡರ್ ಹಾಕೋ ಸಂದರ್ಭದಲ್ಲಿ GST ಇರಲಿಲ್ಲ, ಆಗಿದ್ದದು ಸೆಸ್ ಎಲ್ಲ ಇತ್ತು. ಈಗ GST ಬಂದಿದೆ, ಅದಕ್ಕೋಸ್ಕರ ನನಗೆ ಆ ರೇಟಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, SR ರೇಟಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ರಾ ಮೆಟೀರಿಯಲ್ಸ್ ಇದೆಲ್ಲ ಎಲ್ಲ ಪ್ರೈಸ್ ಕೂಡ ಜಂಪ್ ಆಗಿದೆ. ಸೊ ಲಾಸ್ಟ್ ಟೈಮ್ ನಮ್ಮ ಭೈರತಿ ಬಸವರಾಜ ಸಚಿವರು ಕೂಡ ಬಂದಂಥ ಸಂದರ್ಭದ ಮಾರ್ಕೆಟಿಗೆ ವಿಸಿಟ್ ಕೊಟ್ಟು ಹೆಚ್ಚುವರಿ 15 ಕೋಟಿ ಹೆಚ್ಚುವರಿ ಅನುದಾನ ಕೊಡ್ತೇನೆ, ಇದನ್ನು ಯಾವ ಕಾರಣಕ್ಕೂ ನಿಲ್ಲಿಸಿಬಿಡಿ ಅನ್ನೋ ಇದು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಆ ಕೆಲಸ ಕಾಮಗಾರಿಗಳೆಲ್ಲ ಪೂರ್ಣ ಆಗ್ತದೆ. ಈ ಮೂಲಕವಾಗಿ ಅದ್ರ ಬಗ್ಗೆ ಕೂಡ ಸಾಕಷ್ಟು ಮುತುವರ್ಜಿ ವಹಿಸಿ ಮಾಡ್ತಾ ಇದ್ದೀರಿ ಸರ್. ಅವರು ಕೂಡ ತಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಖಂಡಿತ. ಅದ್ರ ಜೊತೆ ಸರ್, ಈಗ ತಾವು ಏನು ಒಂದು ಅಧಿಕಾರವನ್ನು ತಗೊಂಡ್ರಿ, ಅಲ್ಲಿಂದ ಕರೋನಾ ಅಂತ ಮೊದಲನೇ ಅಲೆ, ಎರಡನೇ ಅಲೆ, ಮೂರನೇ ಅಲೆ, ಜೊತೆಗೆ ಒಂದು ವ್ಯಾಕ್ಸಿನೇಷನ್ ಜನಸಾಮಾನ್ಯರಿಗೆ ಕೊಡೋದು, ಈ ಥರದ್ದೆಲ್ಲ ಸಮಸ್ಯೆಗಳಾಗ್ತಾ ಬಂತು ಸರ್. ತಾವು ಒಂದು ಜನಪ್ರತಿನಿಧಿಯಾಗಿ ಆ ಒಂದು ವೇಳೆಯಲ್ಲಿ ಜನಸಾಮಾನ್ಯರಿಗೆ ಯಾವ ರೀತಿ ತಾವು ಧೈರ್ಯ ತುಂಬಿದ್ರಿ? ಏನಾದರೂ ತಮ್ಮ ಒಂದು ಗೆಳೆಯರ ಬಳಗದಿಂದ ತಾವೀಗ ಸಾಕಷ್ಟು ಹೇಳಿದಿರಿ ಸರ್, ಒಂದು ಟಾಸ್ಕ್ ಫೋರ್ಸ್ ರಚನೆ ಆಗಿರ್ಬೋದು, ಜೊತೆಗೆ ಏನಾದರೂ ಒಂದು ಕಿಟ್ ವಿತರಣೆ ಮಾಡಿದ್ದಾಗಿರ್ಬೋದು, ಇಲ್ಲ ಸಾಮಾನ್ಯ ಶಾಸಕರ ಕಡೆಯಿಂದ ಒಂದು ಸಹಾಯ ಸಹಕಾರ ತಗೊಂಡು ಅವರಿಗೊಂದು ಹೆಲ್ಪನ್ನು ಮಾಡಿದ್ದಿರ್ಬೋದು. ಅಂತ ಒಂದು ಕೆಲಸ ಕಾರ್ಯಗಳು ಯಾವ ಥರ ಇದೆ? ಮುಖ್ಯವಾಗಿ ನಾನು ಹೇಳಿದಾಗೆ ನಾವು ಟಾಸ್ಕ್ ಫೋರ್ಸ್ ರಚನೆ ಮಾಡೋ ಮುಖಾಂತರ ಒಂದು ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ಒಂದು ಪಾತ್ರ ವಹಿಸ್ತದೆ. ಯಾಕೆಂತ ಹೇಳಿದರೆ ಲಾಕ್ಡೌನ್ ಸಂದರ್ಭದಲ್ಲಿ ಜನರು ಹೆಚ್ಚಾಗಿ ನೋಡುವಂಥ TV ಅಥವಾ ಮೊಬೈಲನ್ನೇ ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರ ಮೊಬೈಲ್ನ ಮುಖಾಂತರ ಕೂಡ ಒಂದು ಅವೇರ್ನೆಸ್ ಕೊಡುವಂಥ ಕೆಲಸ ಕಾಮಗಾರಿಗಳನ್ನು ಮಾಡಿದ್ದೇವೆ. ಇನ್ನೊಂದು ನಮ್ಮ ಆ್ಯಂಥೋನಿ ವೆಸ್ಟ್ನ ಕಸ ವಿಲೇವಾರಿ ಗಾಡಿ ಏನಿರ್ತದೆ ಅದರಲ್ಲಿ ಅವೇರ್ನೆಸ್ ಬಗ್ಗೆ ಒಂದು ಇದನ್ನು ವಾಯ್ಸನ್ನು ಹಾಕಿ ಆ ರೀತಿ ಕೂಡ ನಾವು ಅವೇರ್ನೆಸ್ ಕೊಡುವಂಥ ಕೆಲಸ ಕಾಮಗಾರಿ ಮಾಡಿದ್ದೇವೆ. ಇದರ ಜೊತೆಗೆ ಜನರಿಗೆ ಲಾಕ್ಡೌನ್ ಸಂದರ್ಭದಲ್ಲಿ ತುಂಬ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ಕಿಟ್ ವಿತರಣೆ ನಮ್ಮ ಇಲ್ಲಿ ಸಂಸ್ಥೆಯಿಂದೆಲ್ಲ ಒಟ್ಟು ಮಾಡಿ ಕಿಟ್ಗಳನ್ನು ಕೊಡಿರ್ಬೋದು. ಶಾಸಕರ ಕಡೆಯಿಂದ ಕೂಡ ಹಲವು ಕಿಟ್ಗಳು ಬಂದಿದೆ, ಅದನ್ನೆಲ್ಲ ಕೊಡುವಂಥ ಕೆಲಸ ಕಾಮಗಾರಿಗಳನ್ನು ಮಾಡಿದ್ದೇವೆ. ಇದರ ಜೊತೆಗೆ ನಾವು ಆ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ ನಂತರ ಒಂದು 2-3 ಸಲ ನಾವು ಜನಸ್ಪಂದನ ಕಾರ್ಯಕ್ರಮ, ಅಂದರೆ ಕೋವಿಡ್ ವಿಚಾರದಲ್ಲಿ, ಬೇರೆ ಅಭಿವೃದ್ಧಿ ವಿಚಾರದಲ್ಲಿ, ಕೇವಲ ಕೋವಿಡ್ ವಿಚಾರದಲ್ಲಿ ಜನರನ್ನು ತಲುಪಿಸಬೇಕು, ಅವರಿಗೆ ಧೈರ್ಯ ತುಂಬಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ನಾವು ನಮ್ಮ ಝೂಮ್ ಆ್ಯಪ್ ಮೂಲಕ ಇದು ನಾವು ಒಂದು ವೆಬ್ ಮೀಟ್ ಕೂಡ ಮಾಡುವಂಥ ಕೆಲಸ ಕಾರ್ಯಗಳು ಮಾಡಿದ್ದೇವೆ. ಅದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ DHO ಹೆಲ್ತ್ ಆಫೀಸರ್ ಇರ್ಬೋದು, ಅಥವಾ ನಮ್ಮ MLA, ನಮ್ಮ ಮೇಯರ್, ಇವರನ್ನೆಲ್ಲ ಸೇರಿಸಿಕೊಂಡು ನಾವು ಮಾಡಿರುವಂಥದ್ದು. ಯಾಕೆಂತ ಹೇಳಿದ್ರೆ ಜನರಿಗೆ ಅವರ ಮುಖಾಂತರ ಒಂದು ಏನಾದರೂ ಧೈರ್ಯದ ಮಾತುಗಳು ಬಂದರೆ ಜನರು ಕೂಡ ಸ್ವಲ್ಪ ಅಲರ್ಟ್ ಆಗಿರ್ತಾರೆ, ಸ್ವಲ್ಪ ಧೈರ್ಯವಾಗಿರ್ತಾರೆ. ಮತ್ತು ಕೆಲವರು ರೂಲ್ಸ್ ಬ್ರೇಕ್ ಮಾಡಲಿಕ್ಕೆ ಏನಿರ್ತಾರೆ, ಅಂದರೆ ಉದ್ದೇಶಪೂರ್ವಕವಾಗಿಲ್ಲ, ಎಷ್ಟು ಮನೇಲಿ ಕೂರುವುದು, ನಾವು ಹೊರಗೆ ಹೋಗುವ ಅಂಥದ್ದು ಇಂಥದ್ದೆಲ್ಲ ಅವರ ಮನಸ್ಸಿಗೆ ಬಂದಿರ್ತದೆ. ಅಂಥವರಿಗೆ ಕೂಡ ನಾವು ಆದಷ್ಟು ಡೋರ್ ಟು ಡೋರ್ ನಾವು ಸಹ ಆ ಟೈಮಲ್ಲಿ ಹೆಚ್ಚಾಗಿ ಹೋಗಲಿಲ್ಲ, ಪ್ರಾಮಾಣಿಕವಾಗಿ ಹೇಳೋದು ಅಂದರೆ. ಯಾಕಂದರೆ ಕಿಟ್ಗೆಲ್ಲ ಕೊಡ್ಲಿಕ್ಕೆ ಹೋಗ್ತಾ ಇದ್ವಿ, ಆದರೆ ಆ ಟೈಮಲ್ಲಿ ಆ್ಯಕ್ಚುಲಿ ಫಸ್ಟ್ ವೀವ್ ಟೈಮಲ್ಲಿ ಅದರದ್ದು ತುಂಬ, ಯಾಕೆಂದ್ರೆ ಹೇಳಿದರೆ ನಾವು ಹತ್ತಿರ ಕುತ್ಕೊಳ್ಳುವಾಗಲೇ ಸ್ವಲ್ಪ ಹೆದರ್ತಿದ್ವು. ಏನೋ ಒಬ್ಬರಿಗೆ ಕೋವಿಡ್ ಬಂದಿದೆ ಅಂದರೆ ಅವನೊಬ್ಬ ಟೆರರಿಸ್ಟ್ ಆಗಿ ನೋಡುವಂಥ ಸಂದರ್ಭ ಇತ್ತು. ಆ ಟೈಮಲ್ಲಿ ನಾವು ಕೂಡ ಮನೆ ಬಾಗಿಲಿಗೆ ಹೋದರೆ ಸರಿಯಾಗಬೇಕು ಅನ್ನೋ ಉದ್ದೇಶದಿಂದ ಆದಷ್ಟು ನಾವು ಮನೆ ಬಾಗಿಲಿಗೆ ಹೋಗೋದನ್ನು ಅವಾಯ್ಡ್ ಮಾಡಿದೆವು. ಅದು ಕೂಡ ಕಿಟ್ ಕೊಡುವಂಥ ಸಂದರ್ಭದಲ್ಲಿ ಕೂಡ ಗ್ಲೌಸ್ ಹಾಕಿ ಸ್ಯಾನಿಟೈಸರ್ ಯೂಸ್ ಮಾಡುವಂಥದ್ದು ಅಥವಾ ಮಾಸ್ಕ್ ಹಾಕುವಂಥದ್ದು ಇದನ್ನೆಲ್ಲ ಮಾಡಿದ್ದೇವೆ. ಇದರ ಜೊತೆಗೆ ನಮ್ಮ ಇಲ್ಲಿಗೆ ಹೆಲ್ತ್ ಸೆಂಟರ್ಗೆ ಕೂಡ ಮಾಸ್ಕ್ ಇರ್ಬೋದು ಅಥವಾ ಸ್ಯಾನಿಟೈಸರ್ ಇದನ್ನೆಲ್ಲ ಅವಶ್ಯಕತೆ ಇರ್ತದೆ. ಯಾಕೆಂದರೆ ಆ ಟೈಮಲ್ಲಿ ಡಿಮಾಂಡ್ ಜಾಸ್ತಿ ಇರ್ತದೆ, ಸಪ್ಲೈ ಕಡಿಮೆ ಇರ್ತದೆ. ಇಂಥದ್ದನ್ನೆಲ್ಲ ನಾವು ಸಂಘ ಸಂಸ್ಥೆಗಳ ಮುಖಾಂತರ ಕೊಡುವಂಥದ್ದು, ಜನರಿಗೆ ಕೊಡುವಂಥದ್ದು ಅಥವಾ ಹೆಲ್ತ್ ಸೆಂಟರ್ಗೆ ಕೊಡುವಂಥದ್ದು ಕೆಲಸ ಕಾಮಗಾರಿಗಳನ್ನು ಮಾಡಿದ್ದೇವೆ. ಒಟ್ಟಾಗಿ ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಮಾಡಿದ್ವಿ ನಾವು. ಆಂಬುಲೆನ್ಸ್ ವ್ಯವಸ್ಥೆಯಲ್ಲಿ ನಮಗೆ ತುಂಬ ಜನ, ಎಷ್ಟೋ ಜನ ಫೋನ್ ಮಾಡ್ತಾಯಿದ್ರು, ಅಲ್ಲಿ ಕೆಮ್ತಾ ಇದ್ದಾರೆ, ಅವರಿಗೆ ಬ್ರೀದಿಂಗ್
ಆಕ್ಸಿಜನ್ ಲೆವೆಲ್ ಡೌನ್ ಆಗಿದೆ, ಅದು ಇದಂತ. ಆಶಾ ಕಾರ್ಯಕರ್ತರು 100% ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ನಾವು ನಮ್ಮ ಕೆಲಸಕ್ಕೆ ಮಾತ್ರ ಹೇಳೋದಲ್ಲ, ಅವ್ರದ್ದು 100% ಆಗಿ ಉತ್ತಮ ರೀತಿಯಲ್ಲಿ ಆಶಾ ಕಾರ್ಯಕರ್ತರು ಇರ್ಬೋದು, ಹೆಲ್ತ್ ಸೆಂಟರ್ ಅವರು ಇರ್ಬೋದು, ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಆಂಬುಲೆನ್ಸ್ ವ್ಯವಸ್ಥೆ ಕೂಡ ಮಾಡುವ ಮೂಲಕ ಯಾರಿಗಾದ್ರೂ ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟ್ ಆಗಿ ಅವರನ್ನು ಹಾಸ್ಪಿಟಲ್ಗೆ ಸೇರಿಸುವಂಥದ್ದು, ಹಾಸ್ಪಿಟಲ್ಗೆ ಸೇರಿಸಿದ ನಂತರ ಕೂಡ ಅವರನ್ನು ವಿಚಾರಣೆ ಮಾಡುವಂಥದ್ದೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ವಿ. ಕೋವಿಡ್ ಪ್ರಥಮ ವೇವ್ ಬಂದಂಥ ಸಂದರ್ಭದಲ್ಲಿ ಮತ್ತೆ ಫ್ಲೈಟ್ ಎಲ್ಲ ಬಂದರೆ, ಆದರೆ ಸ್ಟಾರ್ಟಿಂಗ್ ಫ್ಲೈಟಿಂದೆಲ್ಲ ವಿದೇಶದಿಂದಲೇ ಯಾರೆಲ್ಲ ಬಂದರು ಅವರಿಗೆಲ್ಲ ನಾವು ಮನೆಗೆಲ್ಲ ಸ್ಟಿಕ್ಕರ್ ಅಂಟಿಸುವಂಥ ಕೆಲಸ ಕಾಮಗಾರಿಗಳಿತ್ತು. ಅವರಿಗೆ ಕೂಡ ನಾವು ಫೋನ್ ಮಾಡಿ ಮಾತಾಡುವಂಥದ್ದು, ನೀವು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಬರಬೇಡಿ, ಸ್ವಲ್ಪ ದಿನ ಮನೆಯಲ್ಲೇ ಇರಿ, ಏನಾಗೋದಿಲ್ಲ, ನಿಮ್ಮ ಜೊತೆ ನಾವಿದ್ದೇವೆ, ಸರ್ಕಾರದ ನಿಯಮವನ್ನು ಪಾಲಿಸಿ, ನೀವು ಹೊರಗೆ ಬಂದರೆ ಜನರಿಗೆ ತೊಂದರೆ ಆಗ್ತದೆ ಅಂಥದ್ದಿಂದಲೇ ಹೇಳುವಂಥದ್ದು. ಮತ್ತು ಅದೆಲ್ಲ ಆದ ನಂತರ ಮುಖ್ಯವಾಗಿ ವ್ಯಾಕ್ಸಿನೇಷನ್ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ವ್ಯಾಕ್ಸಿನೇಷನ್ ಬರ್ತಾಯಿತ್ತು. ನಿಜ ಹೇಳಬೇಕಾದ್ರೆ ನಮ್ಮ ಇಲ್ಲಿ ಹೆಲ್ತ್ ಸೆಂಟರ್ಗೆ 3,000-4,000 ವ್ಯಾಕ್ಸಿನೇಷನ್ ಬರ್ತಾಯಿತ್ತು. ಆದರೆ ಜನರೆಲ್ಲ ಯಾರು ಹೋಗ್ತಾ ಇರಲಿಲ್ಲ. ಬಟ್ ಯಾವಾಗ ಥರ್ಡ್ ವೇವ್ ಅನ್ನೋದು ಬಂತು, ಲಾಕ್ಡೌನ್ ಅನ್ನೋದು ಬರ್ತದೆ ಅಂತ ಆಯಿತು, ಸ್ವಲ್ಪ ಟಿ ವಿಯಲ್ಲೆಲ್ಲ ಇದು ತುಂಬ ಸೀರಿಯಸ್ ಇದೆ ಅಂತ ಯಾವಾಗ ಪ್ರಚಾರ ಆಯಿತು, ಆಗ ಎಲ್ಲರೂ ನೂಗಲಿಕ್ಕೆ ಶುರು ಮಾಡಿದ್ರು. ಆಗ ಇಲ್ಲಿ ವ್ಯಾಕ್ಸಿನೇಷನ್ ಶಾರ್ಟೇಜ್ ಇತ್ತು, ಸಪ್ಲೈ ಕಡಿಮೆ ಇತ್ತು, ವ್ಯಾಕ್ಸಿನೇಷನ್ ಇತ್ತು, ಜನರೆಲ್ಲ ತುಂಬ ನುಗ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಕೂಡ ಜನರಿಗೆ ಆದಷ್ಟು ಟೋಕನ್ ಕೊಡುವಂಥ ವ್ಯವಸ್ಥೆ ಇರ್ಬೋದು, ಅವರಿಗೆ ಬೇಕಾದಂಥ ಶಾಮಿಯಾನ ಅಥವಾ ಚೇರಿನ ವ್ಯವಸ್ಥೆ, ಇಂಥದ್ದೆಲ್ಲ ವ್ಯವಸ್ಥೆ ಮಾಡಿ ಬಂದವರಿಗೆ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಡುವಲ್ಲಿ ನಾವು ಸಕ್ಸಸ್ ಆಗಿದೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಇದರ ಬಗ್ಗೆ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಸರ್. ಹೌದು, ನಾನು ಒಬ್ಬನೇ ಅಲ್ಲ, ನಮ್ಮದೊಂದು ಒಳ್ಳೆ ಎಲ್ಲ ಸಂಘ ಸಂಸ್ಥೆಗಳು, ಹೌದು, ಎಲ್ಲ ಒಂದು ಟಾಸ್ಕ್ ಫೋರ್ಸ್ ಟೀಮ್ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರೂ ಜೊತೆಲಿ ಸೇರಿ ಉತ್ತಮವಾಗಿ ನಾವು ಆ ಸಂದರ್ಭದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ತುಂಬ ಸಂತೋಷ ಸರ್. 3ನೇ ಕ್ಲಾಸ್ ಇರಬೇಕಾದ್ರೆ RSS ಶಾಖೆಗೆ ತಾವು ಡೈಲಿ ಕಂಟಿನ್ಯೂ ವಿಸಿಟ್ ಕೊಟ್ಟು ಅಲ್ಲಿನ ಒಂದು ಶಿಸ್ತುಬದ್ಧ ಒಂದು ಕೆಲಸ ಕಾರ್ಯಗಳನ್ನು ತಿಳ್ಕೊಂತಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಸರ್ ಒಂದು ಹೋರಾಟದ ಬದುಕೇ ಆಗಿಬಿಟ್ಟಿದೆ. ಜನರೊಟ್ಟಿಗೆ ಬೆರೆಯೋದಾಗ್ಲಿ, ಆಮೇಲೆ ಏನಾದ್ರು ಒಂದು ಕ್ರಿಕೆಟ್ ಒಂದು ಪಂದ್ಯಗಳನ್ನು ಆಯೋಜನೆ ಮಾಡೋದಾಗ್ಲಿ, ಒಂದು ಯುವ ತರುಣರಿಗೆ ಒಂದು ಪ್ರೋತ್ಸಾಹಕ್ಕೆ ಕೆಲಸ ಕಾರ್ಯಗಳನ್ನು ಮಾಡೋದಾಗ್ಲಿ, ಹೇಗೆ ಅನಿಸ್ತದೆ ಸರ್? ಅಂದ್ರೆ ಜನರೊಟ್ಟಿಗೆ ಎಲ್ಲೋ ಒಂದು ಕಡೆ ಆ ಒಂದು ಟೈಮ್ ಎಲ್ಲ ಯಾವ ರೀತಿ ನಿಭಾಯಿಸ್ಕೊತಾ ಇದ್ದೀರಿ? ನಿಜ ಹೇಳ್ಬೇಕು ಹೇಳಿದ್ರೆ ನನಗೇನೋ ಇದರಲ್ಲಿ ಸಂತೋಷ ಬರ್ತದೆ. ಅಂದರೆ 3ನೇ ಕ್ಲಾಸಿಂದಲೇ RSS ಇಂದ ಬಂದ ಕಾರಣ ನನಗೆ ತುಂಬ ಸಂತೋಷ ಆಗ್ತದೆ. ಅಂದರೆ ಸೋಷಲ್ ಸರ್ವಿಸ್ ಮಾಡುವಂಥದ್ದು ನಾನು ನನ್ನ ಹೆಸರಿಗೋಸ್ಕರ ಮಾಡ್ತಾ ಬರ್ತಿಲ್ಲ. ಬರ್ತಾ ನಾನು ಕ್ರಿಕೆಟಲ್ಲಿ ಸ್ವಲ್ಪ ಆಸಕ್ತಿ ಇದ್ದ ಕಾರಣ ಕ್ರೀಡಾ ಲೋಕದಲ್ಲಿ ಕೂಡ ಸ್ವಲ್ಪ ಆಸಕ್ತಿ ವಹಿಸಿದೆ. ನಮ್ಗೆ ಈಗಲೂ ಕೂಡ ಯಾರಾದರೂ ಯುವಕರು ಬಂದರೆ ಅವರಿಗೆ ಖಂಡಿತವಾಗಿ ನಮ್ಮಂದಾಗ ಆಗುವಂಥ ಪ್ರೋತ್ಸಾಹನೆಲ್ಲ ಮಾಡುವಂಥದ್ದು. ನಿನ್ನೆ ಕೂಡ ಒಂದು ಕುಳೆಯಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಆಯಿತು. ಅವರಿಗೆ ಅಲ್ಲಿ ಬೇಕಿರುವಂಥದ್ದು ಆ ಪಿಚ್ಚೆಲ್ಲ ಮಾಡಲಿಕ್ಕೆ JCB ಇರ್ಬೋದು, ಅಥವಾ ರೋಲರ್ ಇರ್ಬೋದು, ಅಥವಾ ನೀರಿನ ವ್ಯವಸ್ಥೆ ಇರ್ಬೋದು, ಅಥವಾ ಗ್ರೌಂಡಿನ ವ್ಯವಸ್ಥೆ ಇರ್ಬೋದು, ಎಲ್ಲ ನಾವು ಮಾಡುವಂಥದ್ದೆಲ್ಲ ಮಾಡ್ತದೆ. ಯಾಕೆಂತ ಹೇಳಿದ್ರೆ ಯುವಕರಿಗೆ ಈಗಿನ ಕಾಲದಲ್ಲಿ ಆಟ ಆಡಲಿಕ್ಕೆ ಬರೋದೇ, ಈಗಿನ ಕಾಲದಲ್ಲಿ ಈ ಮೊಬೈಲ್ ಇಟ್ಕೊಂಡು PUBG ಆಟ ಆಡೋದು ಬಿಟ್ಟರೆ ಗ್ರೌಂಡಿಗೆ ಬಂದು ಆಟ ಆಡೋದೇ ಕಡಿಮೆ ಇರ್ತದೆ. ಆಗಿರುವಾಗ ಅದಕ್ಕೆಲ್ಲ ನಾವು ಅವರಿಗೆ ಕೂಡ ಪ್ರೇರಣೆ ಕೊಡಬೇಕನ್ನೋ ದೃಷ್ಟಿಯಿಂದ ನಮ್ಮಿಂದ ಎಷ್ಟು ಸಹಕಾರ ಆಗ್ತದೆ ಅಂಥ ಸಹಕಾರಗಳನ್ನು ನಾವು ಕ್ರೀಡಾ ಲೋಕಕ್ಕೆ ಕೊಡ್ತಾ ಬರ್ತೇವೆ. ಇದರ ಜೊತೆ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ನಮಗೆ ಆಸಕ್ತಿ ಇದೆ. ಅದಕ್ಕೋಸ್ಕರ ನಾವು ಗಣೇಶೋತ್ಸವ ಸಮಿತಿಯ ಸಂದರ್ಭದಲ್ಲಿರ್ಬೋದು, ನಮ್ಮದೊಂದು ಇಲ್ಲಿ ಗೋಪಾಲಕೃಷ್ಣ ಭಜನಾ ಮಂಡಳ ಇದೆ, ಅಲ್ಲಿ ಕೂಡ ಸಕ್ರಿಯವಾಗಿ ನಮ್ಮಿಂದ ಎಷ್ಟು ಕೆಲಸಗಳ ಮಾಡಲಿಕ್ಕೆ ಸಾಧ್ಯ ಇದೆ ಆ ಕೆಲಸಗಳನ್ನೆಲ್ಲ ಮಾಡ್ತಾ ಬರ್ತಾ ಇದ್ದೇವೆ ನಾವು. ಜೊತೆಗೆ ಸಾಮಾಜಿಕವಾಗಿ ಹೇಳೋದಾದರೆ ಅದೇ ನಮಗೆ ಬೇಸಲ್ಲಿ ಬಂದ ನಮಗೆ ಅದೊಂದು ಅಡಿಕ್ಟ್ ಆಗಿಬಿಟ್ಟಿದೆ. ಸಮಾಜ ಸೇವೆ ಅನ್ನೋದು ನಮಗೆ ಅಡಿಕ್ಟ್ ಆಗಿಬಿಟ್ಟಿದೆ. ಹಾಗಿರುವಾಗ ನನಗೆ ನಾಳೆ ಕಾರ್ಪೊರೇಟ್ ಜವಾಬ್ದಾರಿ ಇಲ್ಲದ್ರೂ ನಾನು ಮನೇಲಿ ಕೂತ್ಕೊಳ್ಳುವಾಗಿಲ್ಲ. ಯಾಕೆಂದರೆ ನಮಗೆ ಮನೇಲಿ ಕೂತ್ಕೊಳ್ಳಿಕ್ಕೆ ಕೇಳೋದಿಲ್ಲ. ನಾನು ಏನಾದರೂ ಒಂದು ಮಾಡ್ತಿಲ್ವ, ಏನಾದರೂ ಸೋಷಲ್ ಸರ್ವಿಸ್ ಮಾಡ್ತಿಲ್ವ ಅನ್ನೋ ಉದ್ದೇಶ ಬರ್ತದೆ ನನಗೆ. ಹಾಗೆ ಏನಾದರೂ ಮಾಡ್ತಾ ಇರ್ತೇನೆ. ತುಂಬ ಸಂತೋಷ ಸರ್. ಈ ಒಂದು ರಾಜಕೀಯ ಹೊರತುಪಡಿಸಿ ಒಂದು ಸಾಮಾಜಿಕ ಸೇವೆ ಅಂತ ಬಂದರೆ ಸುಮಾರು ಒಂದು 20 ವರ್ಷದಿಂದ ಸಾಮಾಜಿಕ ಸೇವೆಯನ್ನು ಪಡ್ಕೊಂಡಿದ್ದೀರಿ. ಇಲ್ಲೊಂದು ಕಡೆ ತಂದೆ ಈಗ ಒಂದು ಕ್ರಿಕೆಟ್ ಕ್ಲಬ್ ಕೂಡ ಇದೆ, ಅಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ತಾವು ಸಾಕಷ್ಟು ಒಂದು ಆಯೋಜನೆ ಮಾಡ್ತೀವಿ. ಜೊತೆಗೆ ಒಂದು ತಮ್ಮ ವಾರ್ಡಲ್ಲಿ ಏನಾದರೂ ಒಂದು ಜಾತ್ರೆ ನಡೀತದೆ, ಅಲ್ಲಿ ಏನಾದರೂ ಒಂದು ವಿಶೇಷ ಪ್ರೋಗ್ರಾಮ್ ನಡೀತದೆ, ಅಂಥ ಟೈಮಲ್ಲಿ ಒಂದು ಮಕ್ಕಳು ಕೂಡ ಹಂಗೆ ವರುಣ್ ಸರ್ ನಮಗೆ ಬಂದು ಭಾಗವಹಿಸಿ ತಾವೊಂದು ಅಧ್ಯಕ್ಷತೆಯನ್ನು ವಹಿಸಿ, ಇಲ್ಲ ಏನಾದರೂ ಒಂದು ಪಂದ್ಯಾವಳಿ ಆಯೋಜನೆ ಮಾಡಿದಾಗ ಅಲ್ಲಿ ಏನಾದರೂ ಸ್ಪಾನ್ಸರ್ಶಿಪ್ಪು ತಮ್ಮ ಕೈಗಾದಂಥ ಸಹಾಯ ಸಹಕಾರ ಮಾಡೋದು, ಅದೆಲ್ಲ ಯಾವ ಥರ ಇದೆ ಸರ್? ಅದೇ ಯುವಕರ ಜೊತೆ ಒಳ್ಳೆ ಬಾಂಧವ್ಯದಲ್ಲಿದೆ ನಾನು. ಯಾಕಂತ ಹೇಳಿದ್ರೆ
ನಮ್ಮಲ್ಲಿ ಯಾವುದು ದ್ವೇಷದ ಭಾವನೆ ಇಲ್ಲ. ಎಲ್ಲರನ್ನು ನಾವು ಮತ್ತೆ ನಾನು RSS ಇಂದ ಬಂದರೂ ಕೂಡ ನಮಗೆ ಎಲ್ಲರೂ ನಾವು ರಾಜಕೀಯಕ್ಕೆ ಬಂದ ನಂತರ ಎಲ್ಲರೂ ನಮಗೆ ಒಂದು ಸಮಾನತೆ. ಅವರು ಕಾಂಗ್ರೆಸ್ನವರು, ಇವರು ಆ ಸಮುದಾಯಕ್ಕೆ ಸಂಬಂಧಪಟ್ಟವರು, ಈ ಸಮುದಾಯಕ್ಕೆ ಸಂಬಂಧಪಟ್ಟವರನ್ನು ನಾವು ನೋಡದೆ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರನ್ನು ನಾವು ನನಗೆ ಓಟ್ ಹಾಕಲಿಲ್ಲ, ಅವರ ಮನೆ ಹತ್ರ ನಾನು ಕೆಲಸ ಮಾಡಬಾರ್ದು ಅಂಥದ್ದೆಲ್ಲ ಉದ್ದೇಶ ಇಟ್ಕೊಳ್ಳೋದೆ ನಾನು ಎಲ್ಲರ ಜೊತೆ ಉತ್ತಮ ಬಾಂಧವ್ಯದಲ್ಲಿದ್ದೇನೆ. ಜೊತೆಗೆ ರಾಜಕೀಯಕ್ಕೆ ಪ್ರವೇಶ ಮಾಡೋ ಮೊದಲು ಅಂದರೆ ರಾಜಕೀಯ ಪ್ರವೇಶ ಮಾಡಿದೆ, ಬಟ್ ಜನಪ್ರತಿನಿಧಿ ಆಗೋ ಮೊದಲು ಅಣ್ಣಾ ಹಜಾರೆಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಇರ್ಬೋದು, ಅದನ್ನೆಲ್ಲ ನಾವು ನಾಗರಿಕ ಸಮಿತಿ ಕಡೆಯಿಂದ ಮಾಡಿದ್ದೇವೆ. ಇದರ ಜೊತೆಗೆ ನಮ್ಮ ಮಡಿಕೇರಿಯಲ್ಲೆಲ್ಲ ಯಾವಾಗೆಲ್ಲ ಇದು ನೆರೆ ಬಂತು ಆ ಟೈಮಲ್ಲಿ ಕೂಡ ನಾವು ಇಲ್ಲಿಂದ ಒಂದು 3 ಟೆಂಪೋದಷ್ಟು ಅವರಿಗೆ ಬಟ್ಟೆಯನ್ನಿರ್ಬೋದು ಅಥವಾ ಅವರಿಗೆ ಬೇಕಾದ ದಿನನಿತ್ಯದ ಸಾಮಗ್ರಿಗಳನ್ನೆಲ್ಲ ಕೊಡುವಂಥ ಕೆಲಸ ಕಾಮಗಾರಿಗಳನ್ನೆಲ್ಲ ಮಾಡಿದೆ. ಒಟ್ಟಾಗಿ ನಾವು ಹೆಸರಿಗೆ ಬಯಸುವುದಿಲ್ಲ, ಒಟ್ಟಾಗಿ ಜನರ ಜೊತೆ ನಿರಂತರವಾಗಿ ಸಂಪರ್ಕ ತಮ್ಮ ಕೈಲಾದಷ್ಟು ಎಷ್ಟು ಸಹಾಯ ಸಹಕಾರ ಆಗ್ತದೆ ಅದನ್ನು ಮಾಡ್ತಾರೆ. ತುಂಬಾ ಸಂತೋಷ. ಹಾಗೆ ವರುಣ್ ಸರ್, ತಾವೀಗ ಒಂದು ವಾರ್ಡ್ ನಂಬರ್ 8 ಹೊಸಬೆಟ್ಟು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಿ. ತಮ್ಮನ್ನ ಜನ ಪ್ರೀತಿಯಿಂದ ಆರಿಸಿ ಒಂದು ಅಧಿಕಾರವನ್ನು ತಮಗೆ ಕೊಟ್ಟಿದ್ದಾರೆ. ಅಂತ ಒಂದು ಮತ ಬಾಂಧವರಿಗೆ, ತಮ್ಮ ಒಂದು ಪಕ್ಷದ ಪ್ರಮುಖರಿಗೆ, ತಮ್ಮ ಒಂದು ಗುರುಹಿಯರಿಗೆ, ತಮ್ಮ ಒಂದು ಗೆಳೆಯರ ಬಳಗಕ್ಕೆ ಯಾವ ಒಂದು ಸಂದೇಶವನ್ನು ಹೇಳಿ ಬಯಸ್ತೀವಿ? ಮುಖ್ಯವಾಗಿ ನನ್ನನ್ನು ಚುನಾಯಿಸಿದ ಎಲ್ಲ ಮತದಾರರಿಗೆ ನಾನು ಚಿರಋಣಿಯಾಗಿದ್ದೇನೆ. ಅವರು ನಮ್ಮನ್ನು ಇವರನ್ನು ಏನಾದರೂ ಕೆಲಸ ಕಾಮಗಾರಿಗಳು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಅವರು ನಮ್ಮನ್ನು ಕಳಿಸಿರ್ತಾರೆ. ಆದರೆ ಒಂದು ಕಾರಣದಿಂದಾಗಿ ಕಾರಣ ಅಂದರೆ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ಕೊರೋನಾ ಮಹಾಮಾರಿ ಬಂದ ಕಾರಣ 2 ವರ್ಷ ಕುಂಠಿತವಾಯಿತು. ಆದರೂ ಕೂಡ ನಾವು ಕೊರೋನಾ ಸಂದರ್ಭದಲ್ಲಿ ಕೂಡ ಆದಷ್ಟು ಕೆಲಸ ಕಾಮಗಾರಿಗಳನ್ನು ಮಾಡಿದ್ದೇವೆ. ಜನರಿಗೆ ನಿರೀಕ್ಷೆ ತುಂಬ ಇರ್ತದೆ. ಆ ನಿರೀಕ್ಷೆಯನ್ನು ನಾವು ಎಲ್ಲ ಆದಷ್ಟು ಜನರಿಗೆ ಒಂದು ನಿರೀಕ್ಷೆ ಇರೋದು ಸಹಜನೇ. ಆ ನಿರೀಕ್ಷೆಯಲ್ಲಿ ನಮಗೆ ಒಂದು ಎಲ್ಲ ಕೆಲಸ ಕಾಮಗಾರಿಗಳು ಮಾಡಲಿಕ್ಕೆ ಆಗಲಿಲ್ಲದರೂ ಕೂಡ ಅಟ್ಲೀಸ್ಟ್ ಒಂದು 80-90% ಆದರೂ ತೃಪ್ತಿದಾಯಕವಾಗಿ ಕೆಲಸ ಕಾಮಗಾರಿಗಳನ್ನು ಮಾಡುವಂಥ ನಾನೊಂದು ಪಣವನ್ನು ಹೊಟ್ಟಿದ್ದೇನೆ. ಮುಖ್ಯವಾಗಿ ಕಳೆದ ಮಾರ್ಚಲ್ಲಿ ಕೂಡ ಜನಸ್ಪಂದನ ಕಾರ್ಯಕ್ರಮ ಅಂತ ನಾನು ಕಾರ್ಯಕ್ರಮ ಮಾಡಿದ್ದೆ. ಅಲ್ಲಿ ಕೂಡ ಎಲ್ಲ ಅಧಿಕಾರಿ ವರ್ಗದವರನ್ನು ಕರೆದು, ಮುಖ್ಯವಾಗಿ ನಮ್ಮ ವಾಲ್ಮ್ಯಾನ್ ಹಿಡಿದು ನೀರಿನ ವಾಲ್ಮ್ಯಾನ್ ಇರ್ಬೋದು, ಪ್ರೈಮರಿ ಹೆಲ್ತ್ ಸೆಂಟರ್ ಇರ್ಬೋದು, VA ಇರ್ಬೋದು, ಕಾರ್ಪೊರೇಷನ್ ಅಧಿಕಾರಿಗಳಿರ್ಬೋದು, ಎಲ್ಲರನ್ನು ಕರೆದು ನಾನೊಂದು ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೇನೆ. ಅದು ಯಶಸ್ವಿಯಾಗಿದೆ. ಮುಂದಿನ ದಿನಗಳಲ್ಲಿ ಏಪ್ರಿಲ್ 3ನೇ ತಾರೀಕಿಗೆ ಇನ್ನೊಮ್ಮೆ ಅದನ್ನು ಜನಸ್ಪಂದನ ಕಾರ್ಯಕ್ರಮ ಮಾಡುವಂಥ ಉದ್ದೇಶ ಕೂಡ ಇದೆ. ಇದರ ಜೊತೆಗೆ ಜನರು ನಮ್ಮನ್ನು ಆರೈಸಿ ಕಳಿಸಿದ ನಂತರ ಅವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕನ್ನೋ ಉದ್ದೇಶದಿಂದ ಈಗ ತಾನೇ ಮನೆ ಭೇಟಿ ಅನ್ನೋ ಕಾರ್ಯಕ್ರಮ ಕೂಡ ನಾನು ಪ್ರಾರಂಭ ಮಾಡಿದ್ದೇನೆ. ನನಗೆ ಯಾವಾಗೆಲ್ಲ ಫ್ರೀ ಟೈಮ್ ಇರ್ತದೆ ಆ ಟೈಮಲ್ಲಿ ಯಾವುದಾದ್ರೂ ಒಂದು ಕಾಲೋನಿಗೆ ಹೋಗಿ ಪ್ರತಿ ಮನೆಗೆ ಹೋಗಿ ಅವರ ಮನೆಯ ಸದಸ್ಯರ ಜೊತೆ ಮಾತಾಡಿ ಅವ್ರಿಗೇನಾದರೂ ಸಮಸ್ಯೆ ಇಲ್ಲದಿದ್ದರೂ ಕೂಡ ನಾವು ಕೇವಲ ಪಾಲಿಟಿಷಿಯನ್ ಅಂದರೆ ಎಲ್ಲರಿಗೆ ಜನರಿಗೆ ಯಾವ ರೀತಿ ಇರ್ತದೆ ಅಂದರೆ ಓಟ್ ಆಗಿ ಬರ್ತಾರೆ, ಓಟದ ಸಮಯದಲ್ಲಿ ಬರ್ತಾರೆ, ಮತ್ತು ಇವರು ಇಲ್ಲ ಕಾಣೆಯಾಗಿರ್ತಾರೆ ಅನ್ನೋ ಒಂದು ಮನೋಭಾವ ಇರ್ತದೆ. ಆದರೆ ನಾವು ನಿರಂತರವಾಗಿ ಜನರ ಜೊತೆ ಸಂಪರ್ಕ ಇರಬೇಕು ಅನ್ನೋ ಉದ್ದೇಶದಿಂದ ಮನೆ ಭೇಟಿ ಅನ್ನೋ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ಮತದಾರರ ಮನೆ ಬಾಗಿಲಿಗೆ ನಾನು ಇನ್ನೊಮ್ಮೆ ಬರ್ತೇನೆ. ಇದು ಮತ ಪ್ರಚಾರಕ್ಕೋಸ್ಕರ ಅಲ್ಲ, ತಮ್ಮ ಜೊತೆ ನಮ್ಮ ಬಾಂಧವ್ಯ ಇರಬೇಕು, ನಾವೆಲ್ಲರೂ ಒಂದೇ ಕುಟುಂಬದ ರೀತಿ ಇರಬೇಕು. ನಿಮ್ಮ ಕಾಲೋನಿ ಅಭಿವೃದ್ಧಿ ಆದರೆ ನಮ್ಮ ಹೊಸಬೆಟ್ಟು ವಾರ್ಡ್ ಡೆವಲಪ್ಮೆಂಟ್ ಆಗ್ತದೆ. ಅದಕ್ಕೋಸ್ಕರ ಈ ಅಭಿವೃದ್ಧಿಗೆ ಸ್ವಚ್ಛತೆಯಿಂದ ಹಿಡಿದು ಎಲ್ಲ ರೀತಿಯ ಅಭಿವೃದ್ಧಿಗೆ, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಎಲ್ಲ ಅಭಿವೃದ್ಧಿಗೆ ನನ್ನ ಜೊತೆ ನೀವು ಕೂಡ ಇದ್ದರೆ, ನಿಮ್ಮ ಜೊತೆ ನಾವು ಕೂಡ ಜೊತೆಯಲ್ಲಿ ಕುಟುಂಬದ ರೀತಿ ಕೆಲಸ ಮಾಡಿದರೆ ಖಂಡಿತವಾಗಿ ಹೊಸಬೆಟ್ಟು ವಾರ್ಡ್ ಅನ್ನೋದು ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿಯ ಜೊತೆಗೆ ಇದನ್ನೊಂದು ನಾನು ಚುನಾವಣೆ ಸಂದರ್ಭದಲ್ಲಿ ಇದನ್ನೊಂದು ಆದರ್ಶ ವಾರ್ಡ್ ಆಗಿ ಮಾಡಬೇಕಂತ ಪಣ ತೊಟ್ಟಿದ್ದೇನೆ. ಈ ಆದರ್ಶ ವಾರ್ಡ್ ಮಾಡಲಿಕ್ಕೆ ನನ್ನ ಒಬ್ಬನಿಂದ ಸಾಧ್ಯ ಇಲ್ಲ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಜೊತೆಯಲ್ಲಿ ಸೇರಿ ಈ ಹೊಸಬೆಟ್ಟನ್ನು ಮಾದರಿ ವಾರ್ಡಾಗಿ, ಆದರ್ಶ ವಾರ್ಡಾಗಿ ಮಾಡೋಣ ಅಂತ ತಮ್ಮಲ್ಲೆಲ್ಲರನ್ನು ನಾನು ಈ ಮೂಲಕವಾಗಿ ಕೇಳಿಕೊಳ್ತೇನೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ತೆ ಸರ್. ಇಷ್ಟೊತ್ತು ತಾವು ನೋಡಿರಲ್ಲ ವೀಕ್ಷಕರೇ, ABVP ಸಕ್ರಿಯ ಕಾರ್ಯಕರ್ತರು, ಸಾಕಷ್ಟು ವರ್ಷದಿಂದ ಸಂಘಟನೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದವರು
ಹಾಗೂ ಸುಮಾರು ಒಂದು ಸಾಮಾಜಿಕ ಸೇವೆಯಲ್ಲಿ 20 ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಮಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 8ರಿಂದ ಸದಸ್ಯರಾಗಿರುವಂತಹ ಶ್ರೀಯುತ ವರುಣ್ ಚೌಟಾ ಸರ್ ಇವರ ಮಾತುಗಳನ್ನು, ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansindia.com. ಜೈ ಹಿಂದ್, ಜೈ ಕರ್ನಾಟಕ.